ಹಾಲೆಲೂಯಾ ಹಾಲೆಲೂಯಾ. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳನ್ನು ಮುಚ್ಚುತ್ತಾ ಈ ಆರಾಧನೆಯನ್ನು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸೋಣ. ಪ್ರಿಯರೇ, ನಾವೆಲ್ಲರೂ ನಮ್ಮ ಕಣ್ಗಳನ್ನು ಮುಚ್ಚೋಣ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಓ ಹಾಲೆಲೂಯಾ, ಹಾಲೆಲೂಯಾ. ಘನತೆಗೆ, ಮಾನಕ್ಕೆ, ಮಹಿಮೆಗೆ ಸ್ತೋತ್ರ ಯೋಗ್ಯನಾಗಿರುವ ಯೇಸುವೇ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ನೀನೇ ಯೋಗ್ಯನು ರಾಜನೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ. ಓ ನಿಮ್ಮನ್ನು ಆರಾಧಿಸ್ತೇವೆ ಈ ಮುಂಜಾನೆ ವೇಳೆಗಾಗಿ. ಸ್ತೋತ್ರ ಕರ್ತನೆ. ಸ್ತೋತ್ರ 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 ಸ್ತೋತ್ರ. ಕೃಪೆಗಾಗಿ ಸ್ತೋತ್ರ, ರಕ್ತಕ್ಕಾಗಿ ಸ್ತೋತ್ರ, ಪ್ರೀತಿಗಾಗಿ ಸ್ತೋತ್ರ ಯೇಸುವೆ. ಓ ರಾಜನತೆ ಯಾರಿಲ್ಲ ಯೇಸುವೆ. ಓ ಹಾಲೆಲೂಯಾ, 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 ಹಾಲೆಲೂಯಾ. ವಂದನೆ 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 ಅಪ್ಪ. ಓ ಹಾಲೆಲೂಯಾ. ಅಪ್ಪ ತಂದೆ ಯೇಸುವಿನ ಹೆಸರಿನಲ್ಲಿ ಮುಂದೆ ಬರ್ತೇವೆ ರಾಜ. ಈ ಮುಂಜಾನೆ ಆರಾಧನೆ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ ಕರ್ತನೆ. ನಾವು ಸಭೆಯಾಗಿ ನಮ್ಮ ಮನೆಗಳಲ್ಲಿ ಸೇರಿ ಆರಾಧನೆ ಮಾಡುವಾಗ ನಿನ್ನ ಪ್ರಸನ್ನತೆಯು ಅಲ್ಲಿದೆ, ಅದಕ್ಕಾಗಿ ಸ್ತೋತ್ರ ರಾಜ. ನಾವು ನಿಮ್ಮನ್ನು ಆರಾಧಿಸುವಾಗ ನೀವು ನಮ್ಮ ಆರಾಧನೆಯಿಂದ ಮೆಚ್ಚುಗೆ ಹೊಂದ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಾವು ಪ್ರಾರ್ಥಿಸ್ತೇವೆ ಇವತ್ತು ನಾವು ಆರಾಧನೆ ಮಾಡುವಾಗ, ವಾಕ್ಯವನ್ನು ಕೇಳುವಾಗ ಎಲ್ಲದರಿಂದಲೂ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗ್ಬೇಕು ರಾಜ. ಪ್ರತಿಯೊಂದು ಮನೆಯಲ್ಲಿಯೂ ಅವ್ರು ಸೇರಿ ಆರಾಧನೆ ಮಾಡುವಾಗ, ವಾಕ್ಯ ಕೇಳುವಾಗ ರಾಜ ನಾನು ಪ್ರಾರ್ಥಿಸ್ತೇನೆ, ಸಾರಲ್ಪಡುವಂತ ವಾಕ್ಯವು ಅವರ ಜೀವನಗಳಲ್ಲಿ ಫಲ ತರ್ತದೆ, ಅದಕ್ಕಾಗಿ ಸ್ತೋತ್ರ ತಂದೆ. ಸ್ತೋತ್ರ ತಂದೆ. ಪವಿತ್ರಾತ್ಮನೆ, ನೀ ನಮ್ಮನ್ನು ನಡೆಸು ಪವಿತ್ರಾತ್ಮನೆ. ನಿನ್ನ ಚಿತ್ತ ಮಾತ್ರ ನೆರವೇರಲಿ. ಈ ಆರಾಧನೆಗೆ ಅಡ್ಡಿಯಾಗಿ ನಿಲ್ಲುವಂತ ಎಲ್ಲಾ ಸೈತಾನನ ಆಲೋಚನೆ, ಯೋಜನೆ, ಉದ್ದೇಶಗಳನ್ನು ಏಸುವಿನ ಹೆಸರಿನಲ್ಲಿ ಈ ಸಮಯದಲ್ಲಿ ಮುರಿದು ಹಾಕ್ತೇವೆ. ಏಸು ಕ್ರಿಸ್ತನೇ ಈ ಆರಾಧನೆಗೆ ನಾಯಕನು, ಈ ಸಭೆಗೆ ನಾಯಕನಾಗಿದ್ದಾನೆ ಅಂತ ಘೋಷಿಸ್ತೇವೆ. ಓ ನಿನಗೆ ವಂದನೆ ಅಪ್ಪ. ನಿನ್ನ ಚಿತ್ತ ಮಾತ್ರ ನೆರವೇರಲಿ, ನಿನ್ನ ರಾಜ್ಯವು ಬರಲಿ, ಎಲ್ಲದರಿಂದಲೂ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗುವಂತೆ ಏಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಈ ರವಿವಾರ ಮುಂಜಾನೆ ನಾವೆಲ್ಲರೂ ಕೇಳೋ ಹಾಡುಗಳನ್ನು ಹಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನನ್ನು, ಯೇಸು ಕ್ರಿಸ್ತನನ್ನು ನಾವು ಆರಾಧನೆ ಮಾಡೋಣ ಪ್ರಿಯ. ಮೊದಲನೇದಾಗಿ ಕರ್ತನಾಮ ನನಗೆ ಆಶ್ರಯವು, ಭಯವಿಲ್ಲ ನನಗೆ ಎಂದಿಗೂ ಎಂಬುದಾಗಿ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ನಾವು ಸ್ತೋತ್ರ ಸ್ತುತಿಗಳನ್ನು ಸಲ್ಲಿಸೋಣ ಪ್ರಿಯರ. ಕರ್ತನಾಮ ನನಗಾಶ್ರಯವು, ಭಯವಿಲ್ಲ ನನಗೆ ಎಂದಿಗೂ. ಕರ್ತನಾಮ ನನಗಾಶ್ರಯವು, ಭಯವಿಲ್ಲ ನನಗೆ ಎಂದಿಗೂ. ಕರ್ತನಾಮ, ಕರ್ತನಾಮ ನನಗಾಶ್ರಯವು, ಭಯವಿಲ್ಲ ನನಗೆ ಎಂದಿಗೂ. ಯೆಹೋವ ಇದೆ, ಯೆಹೋವ ಇದೆ, ಎಲ್ಲವನ್ನು ನೋಡಿಕೊಳ್ಳಲು. ಯೆಹೋವ ಇದೆ, ಎಲ್ಲವನ್ನು ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸಿದನು, ಅಗತ್ಯವೆಲ್ಲ ಪೂರೈಸಿದನು. ಕರ್ತನಾಮ ನನಗಾಶ್ರಯವು, ಭಯವಿಲ್ಲ ನನಗೆ ಎಂದಿಗೂ. ಕರ್ತನಾಮ ನನಗಾಶ್ರಯವು, ಭಯವಿಲ್ಲ ನನಗೆ ಎಂದಿಗೂ. ಯೆಹೋವ ರಾಫ, ಯೆಹೋವ ರಾಫ, ಆರೋಗ್ಯದಾಯಕನೇ. ಯೆಹೋವ ರಾಫ, ಆರೋಗ್ಯದಾಯಕನೇ. ಗುಣವಾದೆಗೂ ಯೇಸು ನಾಯಕನೇ.
ಸೋಲಿಲ್ಲ ನಾಮ ನನಗಾಶ್ರಯವು ಭಯವಿಲ್ಲ ನನಗೆ ಎಂದಿಗೂ ನಾಮ ನನಗಾಶ್ರಯವು ಭಯವಿಲ್ಲ ನನಗೆ ಎಂದಿಗೂ Hallelujah. 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 ನಮ್ಮ ಕರ್ತ ನಾಮವು ನಮಗೆ ಒಂದು ಆಶ್ರಯವಾಗಿದೆ ಪ್ರಿಯರೇ ಅದರಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಆಮೆನ್ Hallelujah. Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡೋಣ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾವೆ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ತಂದೆಯ ಮನೆ ಯಾವಾಗಲೂ ಸಂತೋಷದಿಂದ ತುಂಬಿದೆ ಮಾತು ಆತನು ಕೊಟ್ಟಿದ ಮಾತು ಎಂದಿಗೂ ನೆರವೇರುತ್ತದೆ ಎಂಬುದಾಗಿ ಘೋಷಣೆ ಮಾಡುತ್ತಾ ನಾವು ಹಾಡನ್ನು ಹಾಡೋಣ ಪ್ರಿಯರೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಹಾಡುವ ಹಾಡುವ ಕೊಂಡಾಡುವ ಹಾಡುವ ಕುಣಿದಾಡುವ ಹಾಡುವ ಕೊಂಡಾಡುವ ಹಾಡುವ ಕುಣಿದಾಡುವ ಹಲ್ಲೆಲೂಯಾ ಆನಂದವೇ ಎಲ್ಲೆಲ್ಲರ ಸಂತೋಷವೇ ಹಲ್ಲೆಲೂಯಾ ಆನಂದವೇ ಎಲ್ಲೆಲ್ಲರ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಕಾದಿದೆನು ಕಂಡುಕೊಂಡೆನು ನನ್ನ ಕಣ್ಣೀರೆಲ್ಲ ಒರೆಸಿದೆನು ಕಾದಿದೆನು ಕಂಡುಕೊಂಡೆನು ನನ್ನ ಕಣ್ಣೀರೆಲ್ಲ ಒರೆಸಿದೆನು ಹಾಡುವ ಕೊಂಡಾಡುವ ಹಾಡುವ ಕುಣಿದಾಡುವ ಹಾಡುವ ಕೊಂಡಾಡುವ ಹಾಡುವ ಕುಣಿದಾಡುವ ಹಲ್ಲೆಲೂಯಾ ಆನಂದವೇ ಎಲ್ಲೆಲ್ಲರ ಸಂತೋಷವೇ ಹಲ್ಲೆಲೂಯಾ ಆನಂದವೇ ಎಲ್ಲೆಲ್ಲರ ಸಂತೋಷವೇ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ ಹರ್ಷ ಉಲ್ಲಾಸವು ಪರಿಶುದ್ಧ ಪರಿಶುದ್ಧ ಮುತ್ತಲಿಟ್ಟು ನನ್ನ ಪಾಪವಲ್ಲ ನೀಗಿದನು ಪರಿಶುದ್ಧ ಮುತ್ತಲಿಟ್ಟು ನನ್ನ ಪಾಪವಲ್ಲ ನೀಗಿದನು ಹಾಡುವ ಕೊಂಡಾಡುವ ಹಾಡುವ
ತಂದೆಯ ಮನೆಯಲ್ಲಿ ಯಾವಾಗ್ಲೂ ಸಂತೋಷವಿದೆ ಪ್ರಿಯರೇ. ಹಲ್ಲೆಲೂಯ. Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಹಾಡ ಹೇಳ್ತದೆ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕಿದ ಕೃಪೆಯ ಕುರಿತಾಗಿ ನಾವೆಲ್ಲರೂ ಆತನಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಅದೇ ರೀತಿಯಲ್ಲಿ ನಾವೆಲ್ಲರೂ ಕಣ್ಣುಗಳ ಮುಚ್ಚೋಣ. ನಾವೆಲ್ಲರೂ ಕಣ್ಣುಗಳ ಮುಚ್ಚುತ್ತಾ ನಾವೆಲ್ಲರೂ ಆರಾಧನೆಯನ್ನು ಮಾಡೋಣ ಪ್ರಿಯರೇ. ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತ, ಕರ್ತನೇ ಸ್ತೋತ್ರ, ರಾಜನೇ ಸ್ತೋತ್ರ, ಉನ್ನತನೇ ಮಹೋನ್ನತನೇ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. 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 ಸ್ತೋತ್ರ
ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಎಂದು ಆಡುವೆನು ರಾಜ ಮನಸಾರೆ ಸ್ತುತಿಸುವೆ ದೇವ ಸ್ತೋತ್ರ ಎಂದು ಆಡುವೆನು ರಾಜ ಮನಸಾರೆ ಸ್ತುತಿಸುವೆ ದೇವ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸುಖ ತಂದು ಇದುವರೆಗೂ ಕಾಪಾಡಿದೆ ಸುಖ ತಂದು ಇದುವರೆಗೂ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸುಖ ತಂದು ಇದುವರೆಗೂ ಕಾಪಾಡಿದೆ ಸುಖ ತಂದು ಇದುವರೆಗೂ ಕಾಪಾಡಿದೆ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಆಶ್ರಯವೇ ಕೇಯವೇ ಸ್ತೋತ್ರ ರಾಜ ಆಶ್ರಯವೇ ಕೇಯವೇ ಸ್ತೋತ್ರ ರಾಜ ಆಪ್ತನೇ ಯೇಸುವೆ ಸ್ತೋತ್ರ ರಾಜ ಆಪ್ತನೇ ಯೇಸುವೆ ಆಶ್ರಯವೇ ಆಶ್ರಯವೇ ಕೇಯವೇ ಸ್ತೋತ್ರ ರಾಜ ಆಶ್ರಯವೇ ಕೇಯವೇ ಸ್ತೋತ್ರ ರಾಜ ಆಪ್ತನೇ ಯೇಸುವೆ ಸ್ತೋತ್ರ ರಾಜ ಆಪ್ತನೇ ಯೇಸುವೆ ಸ್ತೋತ್ರ ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ ಎಂದು ಹಾಡುವೆನು ರಾಜ ಮನಸಾರೆ ಸ್ತುತಿಸುವೆ ದೇವ ಸ್ತೋತ್ರ ಎಂದು ಹಾಡುವೆನು ರಾಜ ಮನಸಾರೆ ಸ್ತುತಿಸುವೆ ದೇವ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ದೇವ ಸ್ತೋತ್ರ
ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಪಾಪವೆಲ್ಲ ನೀಗಿಸಿದೆ, ಪಾಪವೆಲ್ಲ ನೀಗಿಸಿದೆ, ಪಾಪವೆಲ್ಲ ನೀಗಿಸಿದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ, ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅನ್ಯ ಭಾಷೆಯಲ್ಲಿ ರೇಂದ 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 ಲಾ 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 ಲಾ. ರೇಂದ 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 ಲಾ 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 ಲಾ. Kala kala kore kere kala 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 sikolo kolo 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 dara kala 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 kala. ಈಗ ಯಾರಾದ್ರೂ ನಿಮ್ಮ ದೇಹದಲ್ಲಿ ಯಾವುದೇ ರೋಗ ಯಾವುದೇ ನೋವು ಇದ್ರೆ ನಾವೀಗ ಪ್ರಾರ್ಥನೆ ಮಾಡುವಾಗ, ನಾವೀಗ ಘೋಷಣೆ ಮಾಡುವಾಗ ನಿಮ್ಮ ದೇಹವನ್ನು ಪರೀಕ್ಷಿಸಿ ನೋಡ್ಬೋದು. ಆ ರೋಗ ಮತ್ತು ಆ ನೋವು ಮಾಯವಾಗ್ಬಿಡ್ತದೆ ಪ್ರಿಯ. ಅದಕ್ಕೆ ಈಗ ನಾವು ಒಪ್ಪಂದದಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿರುವ ಅಸ್ವಸ್ಥತೆಯನ್ನು ನೀವು ಬಿಡುಗಡೆ ಮಾಡ್ರಿ ಪ್ರಿಯ. ನಾವೆಲ್ಲರೂ ಒಪ್ಪಂದದಿಂದ ನಾವು ಪ್ರಾರ್ಥನೆ ಮಾಡೋಣ. ಸೊ ಕಲ ಕಲ ಕಲಿ ಕೆರಿ ಕಲ 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 ಕರಿ ಕಲಿ ಕಲ 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 ಸಿ ಕಲ ಕಲಿ ಕಿರಿ 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 ಕಲ 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 ಕಲ. ಅಪ್ಪ ತಂದೆ ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ ಅಪ್ಪ. ಒಳ್ಳೆ ಆರಾಧನೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇನೆ ಅಪ್ಪ. ನಿನಗೆ ನಮಗೆ ಹೊಸ ಜೀವ ತಂದಿದೆ. ನಮ್ಮನ್ನು ಅಂಧಕಾರದ ಲೋಕದಿಂದ ಈ ಬೆಳಕಿನ ಲೋಕದಲ್ಲಿ ಬಿಡುಗಡೆ ಮಾಡಿದೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಈ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಈಗ ಯಾರ್ಯಾರು ಅವರ ದೇಹದಲ್ಲಿ ಎಲ್ಲಾ ತರದ ರೋಗ ಯಾವ್ದು ನೋವಿದೆ, ನಾನೀಗ ಮಾತಾಡ್ತಾ ಇದ್ದೇನೆ ಯೇಸುವಿನ ಹೆಸರಿನಲ್ಲಿ. ಎಲ್ಲ ರೋಗಕ್ಕೆ ತೆಲ್ಲೆಯಿಂದ ಅಂಗಾನಿನವರೆಗಿರುವ ಎಲ್ಲ ರೋಗ, ಎಲ್ಲ ನೋವು ಯೇಸುವಿನ ಹೆಸರಿನಲ್ಲಿ ಅವರ ದೇಹವನ್ನು ಬಿಟ್ಟು ಹೋಗು ಎಂಬುದಾಗಿ ಘೋಷಿಸ್ತಾ ಇದ್ದೇನೆ ಅಪ್ಪ. ತಂದೆ, ನೀನು ನಮಗೆ ನಮ್ಮ ನಾಲಿಗೆಯಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದೆ. ಆ ಶಕ್ತಿಯನ್ನು ಅಧಿಕಾರ ಮೂಲಕ ಉಪಯೋಗಿಸುವಾಗ ಆ ಸ್ವಸ್ಥತೆಯನ್ನು ಇವತ್ತು ಅವರ ದೇಹದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ ಅಪ್ಪ. ಸ್ತೋತ್ರ. ಯಾವಾಗ್ಲೂ ನನ್ನ ಪ್ರಾರ್ಥನೆಯನ್ನು ಕೇಳ್ತಿದ್ದೆ. ಮುಂದಿನ ಭಾಗವನ್ನು ಹಸ್ತದಲ್ಲಿ ಒಪ್ಪಿಸ್ತೇನೆ. ಕಾಣಿಕೆಯ ಭಾಗ, ವಾಕ್ಯದ ಭಾಗ ನೀನೆ ಮಾತ್ರ ಮಹಿಮೆ ಹೊಂದ್ಕೊಳ್ಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. Hallelujah. ಇವಾಗ ಕಾಣಿಕೆ ಕೊಡುವಂತ ಸಮಯವಾಗಿದೆ. ನಿಮ್ಮ ಕಾಣಿಕೆಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನಾವು ಅರಿಕೆಯನ್ನು ಮಾಡಿಕೊಳ್ಳೋಣ. ಸಿದ್ಧರಾಗಿದ್ದೀರಾ? ಯೆಹೋವನು ಸಂತೋಷದಿಂದ ಕೊಡುವವರನ್ನು ಪ್ರೀತಿಸ್ತಾನೆ,
ಆದ ಕಾರಣ ಇವಾಗ ಸಂತೋಷದಿಂದ ನಮ್ಮ ಕಾಣಿಕೆಯನ್ನು ಕೊಡೋಣ. ನಮ್ಮ ಆರಿಕೆ ಮಾಡ್ಕೊಳ್ಳೋಣ. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲಾ ಕೊರತೆಯನ್ನು ನೀಗಿಸುವನು. ನಾನು ಅಭಿವೃದ್ಧಿ ಹೊಂದುತ್ತೇನೆ, ಅಭಿವೃದ್ಧಿ ಹೊಂತಾನೆ ಇರ್ತೇನೆ. ಅಧಿಕ ಶ್ರೀಮಂತನಾಗುವವರೆಗೆ ನಾನು ಸಾಲ ತೆಗೆದುಕೊಳ್ಳುವುದಿಲ್ಲ. ಆದರೆ ಅನೇಕ ದೇಶಗಳಿಗೆ ಸಾಲ ಕೊಡುವೆನು. ಆಮೆನ್. ಆಮೆನ್. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ ಹಾಡುತ್ತಾ ನಮ್ಮ ಕಾಣಿಕೆಯನ್ನು ನಮ್ಮ ದೇವರಿಗೆ ನಾವು ಕೊಡೋಣ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. Hallelujah. Shall we all take our tithes and offerings in hand? We'll pray now. Abba Father, in Jesus' name, we thank you for these offerings and tithes. This seed, this offering, what they have sown, it will be blessed, multiplied, it will be given back to them. In the name of Jesus. Good measure, pressed down, shaken together, men will pour into the bosom. I pray for all the tithers. The hand of God will touch their salary. It will be blessed and multiplied, O God. It will be blessed and multiplied. Open their eyes of understanding. They will know you are El Shaddai. You are the owner of heaven and earth. They will have a revelation of God Almighty. You are more than enough, God, our Father. Amen. We thank you. You have promised you will rebuke the devourer. I declare no unnecessary expenditure for them this month in the name of Jesus. In Jesus' name. No medical bills in the name of Jesus. Amen. They shall be a blessing for all nations. In Jesus' name. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. And I have a good news. ನಿಮಗಾಗಿ ಒಂದು ಶುಭ ಸಂದೇಶವಿದೆ. You all are reading newspapers. ನೀವೆಲ್ಲರೂ ನ್ಯೂಸ್ ಪೇಪರ್ ಗಳನ್ನು ಓದ್ತಾ ಇದ್ದೀರಾ. From Tuesday, we will have service in our church building. ಮಂಗಳವಾರ ದಿನದಿಂದ ಸಾಯಂಕಾಲ ನಮ್ಮ ಸಭೆಯ ಕಟ್ಟಡದಲ್ಲಿ ನಾವು ಆರಾಧನೆಗಳನ್ನು ನಡೆಸುವವರಾಗಿದ್ದೇವೆ. Without fear, you can come to church. ಯಾವುದೇ ಭಯ ಇಲ್ಲದೆ ನೀವು ಸಭೆಗೆ ಬರಬಹುದು. Hallelujah. Hallelujah. So don't worry, don't fear, come to church. ಭಯ ಪಡಬೇಡಿ, ಚಿಂತೆ ಮಾಡಬೇಡಿ, ಸಭೆಗೆ ಬನ್ರಿ. No infection will touch you. ಯಾವುದೇ ಕೀಟಾಣು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. But ಆದ್ರೆ government has given us some guidelines. ಸರ್ಕಾರವು ನಮಗೆ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. So I encourage you, please cooperate with us. ಅದಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ನೀವು ನಮ್ಮೊಟ್ಟಿಗೆ ಸಹಕರಿಸಿ. As a good Christian, we should obey the law. ಒಳ್ಳೆ ಕ್ರೈಸ್ತರಾಗಿ ನಾವು ನಮ್ಮ ಕಾನೂನನ್ನು ನಾವು ಪಾಲಿಸಬೇಕು. We should not tell who is the government will tell I will not practice like that. We should not tell. ಸರ್ಕಾರ ಯಾರು ನಮಗೆ ಹೇಳಕ್ಕೆ ನಾನು ಪಾಲಿಸಲ್ಲ ಅಂತ ನಾವು ಹೇಳ್ಬಾರ್ದು. They
advised us all of us should wear mask when we come to our church service. ಅವ್ರು ಎಲ್ಲರೂ ನಮ್ಗೆ ಹೇಳಿದ್ದಾರೆ, ಸರ್ಕಾರದಿಂದ ಬಂದಿರುವ ನಿಯಮಗಳ ಪ್ರಕಾರ ನಾವೆಲ್ಲರೂ ಸಭೆಗೆ ಬಂದಾಗ ಮಾಸ್ಕ್ ಗಳನ್ನ ಹಾಕೊಂಡು ಅಲ್ಲಿ ಮೂಗು ಮತ್ತು ಬಾಯನ್ನು ಮುಚ್ಕೊಂಡು ಬರಬೇಕು. So come Tuesday itself. Tuesday you can come, Saturday you can come, Sunday morning, so everything is there. But you have to wear mask and come. ಮಂಗಳವಾರ ಸಾಯಂಕಾಲ, ಶನಿವಾರ ಮತ್ತು ರವಿವಾರ ಬೆಳಗ್ಗೆ ಸಾಯಂಕಾಲ ಎಲ್ಲಾ ಆರಾಧನೆಗಳು ಇರ್ತವೆ. ಆದ್ರೆ ನೀವು ಮಾಸ್ಕ್ ಗಳನ್ನ ಹಾಕೊಂಡು ಬರಬೇಕು. And they also are given instruction, we should not bring children less than 10 years. ಮತ್ತು ಅವ್ರು ಇಂತ ಒಂದು ನಿಯಮಗಳನ್ನು ಹೇಳಿದ್ದಾರೆ ಏನಂದ್ರೆ 10 ವರ್ಷಗಳಿಗಿಂತ ಕೆಳಗೆ ಇರುವಂತ ಮಕ್ಕಳನ್ನು ನಾವು ಕರ್ಕೊಂಡು ಬರಬಾರ್ದು. And we should not bring elders who are more than 65 years. 65 ವರ್ಷಗಳ ಮೇಲೆ ಇರುವಂತ ಹಿರಿಯರನ್ನು ಕೂಡ ಕರ್ಕೊಂಡು ಬರಬಾರ್ದು. When you come, some volunteers will be there. They will give you sanitizer. You have to, sanitize. You have to wash your hands with water, soap, or sanitizer. You have to do all these things. Be patient. Cooperate with us. ಸಭೆಗೆ ಬಂದಾಗ ಸಭೆಯಲ್ಲಿ ಕೆಲವು ಜನರು ಇರ್ತಾರೆ, ವಾಲಂಟಿಯರ್ಸ್ ಗಳು. ನಿಮಗೆ ಅಲ್ಲಿ ಸ್ಯಾನಿಟೈಸರ್ ಕೊಡ್ತಾರೆ. ಆ ಸೋಪ್ ನೀರಿಂದ ನಿಮ್ಮ ಕೈಯನ್ನು ತೊಳ್ಕೊಳ್ಬೇಕು. ನಮ್ಮೊಟ್ಟಿಗೆ ಈ ಕೆಲವು ನಿಯಮಗಳನ್ನು ಪಾಲಿಸುವುದರಲ್ಲಿ ತಾಳ್ಮೆಯಿಂದ ಸಹಕರಿಸಿ. Sunday school will not be there. ಸಂಡೇ ಸ್ಕೂಲ್ ಇರುವುದಿಲ್ಲ. So Sunday, all those who understand English and Hindi, I encourage you to come for first service. ಮತ್ತು ಯಾರ್ಯಾರಿಗೆ ಇಂಗ್ಲಿಷ್ ಮತ್ತು ಹಿಂದಿ ಅರ್ಥ ಆಗ್ತದೆ ನಿಮ್ಮೆಲ್ಲರನ್ನು ನಾನು ಮೊದಲನೇ ಆರಾಧನೆಗೆ ಬರುವಂತೆ Come ಪ್ರೋತ್ಸಾಹಿಸ್ತೇನೆ. for first service which starts at 8:30. 8 ಆರಂಭವಾಗುವಂತ ಮೊದಲನೇ ಆರಾಧನೆಗೆ ಬಂದ್ರಿ. Because even our seating arrangement, we have to maintain social distance. ಯಾಕೆಂದ್ರೆ ನಾವು ಕೂತ್ಕೊಳ್ಳುವಂತ ಸ್ಥಳದಲ್ಲಿಯೂ ಕೂಡ ಇನ್ನು ಒಬ್ಬೊಬ್ಬರೊಟ್ಟಿಗೆ ದೂರ ದೂರ ಕೂತ್ಕೊಳ್ಬೇಕು. Hallelujah. And we are going to have a good time. ಮತ್ತು ನಾವು ಒಂದು ಒಳ್ಳೆಯ ಸಮಯವನ್ನು ಹೊಂದಿಕೊಳ್ಳುವರಾಗಿದ್ದೇವೆ. Now I'll continue with my teaching. ಇವಾಗ ನಾನು ನನ್ನ ಬೋಧನೆಯಿಂದ ಮುಂದೆ ಹೋಗ್ತೇನೆ. I'm teaching about on the subject living by grace. ಕೃಪೆಯಿಂದ ಜೀವಿಸುವುದರ ಬಗ್ಗೆ ನಾನು ಕಲಿಸ್ತಾ ಇದ್ದೇನೆ. Ephesians 2nd chapter verse 8. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. How we are saved? ನಾವು ಹೇಗೆ ರಕ್ಷಣೆ ಹೊಂದ್ಕೊಂಡ್ವಿ? By grace through faith. ಕೃಪೆಯ ಮೂಲಕ ನಂಬಿಕೆಯಿಂದಲೇ. Grace provided salvation. Through faith we have taken it. ಕೃಪೆಯು ರಕ್ಷಣೆಯನ್ನು ಒದಗಿಸಿದ್ದು, ನಾವು ನಂಬಿಕೆಯಿಂದ ತಗೊಂಡ್ವಿ. It is nothing of our merit. ನೋಡ್ರಿ, ಅದು ನಮ್ಮ ಅರ್ಹತೆ, ನಮ್ಮ ಯೋಗ್ಯತೆಯಿಂದ ಅಲ್ಲ. Freely grace provided. ಉಚಿತವಾಗಿ ಕೃಪೆಯು ಒದಗಿಸಿದ್ದು, And by faith we have taken it. ನಂಬಿಕೆಯಿಂದ ತಗೊಂಡಿದ್ದೇವೆ. How we are saved, the same way we have to live now. ಯಾವ ರೀತಿಯಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೋ ಅದೇ ರೀತಿಯಲ್ಲಿ ನಾವು ಬದುಕಬೇಕು. Hallelujah. Hallelujah. So all the blessings of God, grace provides, by faith you have to take. ಇವಾಗ ದೇವರ ಎಲ್ಲಾ ಆಶೀರ್ವಾದಗಳನ್ನು ಕೃಪೆಯು ಒದಗಿಸಿದೆ, ನಾವು ನಂಬಿಕೆಯಿಂದ ತಗೊಳ್ಬೇಕು. But now I am teaching about holiness. ಇವಾಗ ನಾನು ಪರಿಶುದ್ಧತೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. Grace helps you to live a holy life. ನೋಡಿರಿ, ಕೃಪೆಯು ನೀವು ಪರಿಶುದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡ್ತದೆ. People don't understand grace teaching, they criticize. They think grace is licensed to commit sin. ಜನರು ಕೃಪೆಯ ಬೋಧನೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದಕ್ಕಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಯೋಚನೆ ಮಾಡ್ತಾರೆ ಕೃಪೆ ಅಂದ್ರೆ ಪಾಪ ಮಾಡಕ್ಕೆ ಲೈಸೆನ್ಸ್ ಆಗಿ ನಾವು ಪಾಪ ಮಾಡಬಹುದು ಅಂತ. Grace is not licensed to commit sin. Grace is provision to live a holy life. ಕೃಪೆಯು ಪಾಪ ಮಾಡುವಂತೆ ಒಂದು ಲೈಸೆನ್ಸ್ ಅಲ್ಲ, ಆದರೆ ಕೃಪೆಯು ಪರಿಶುದ್ಧರಾಗಿ ಜೀವಿಸುವಂತೆ ದೇವರು ಮಾಡುವಂತ ಒದಗಿಸುವಿಕೆ ಆಗಿದೆ. What is the assurance you can live a holy life? ನೀವು ಪರಿಶುದ್ಧರಾಗಿ ಜೀವಿಸಬಹುದು ಅಂತ ಅದಕ್ಕೆ ಏನ್ ಖಚಿತತೆ? Bible says in Romans 6th chapter verse 14. ರೋಮ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಿದೆ, For sin shall not have dominion over you. You are not under the law but under grace.
ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಆದರೆ ಕೃಪೆಗೆ ಅಧೀನರಾಗಿದ್ದೀರಿ. Law says, don't do this, don't do this, don't do this, do this. ಧರ್ಮಶಾಸ್ತ್ರವು ಹೇಳ್ತಿದೆ, ಇದನ್ ಮಾಡ್ಬೇಡ, ಅದನ್ ಮಾಡ್ಬೇಡ, ಹೀಗೆ ಮಾಡು, ಹಾಗೆ ಮಾಡು. We are not under the law. ನಾವು ಧರ್ಮಶಾಸ್ತ್ರದ ಅಧೀನದಲ್ಲಿ ಇಲ್ಲ. We are under grace. ನಾವು ಕೃಪೆಯ ಕೆಳಗಿದ್ದೇವೆ. Hallelujah. Hallelujah. Many times we don't understand it. Even while preaching, we also say, even though we are in grace, we tell people, don't do this, don't see television, don't remove the cable TV, don't see movie, don't do this, don't do this, don't touch mobile. Like that, we put a lot of rules and regulation. It may not be a law, it is just like a law. We move from grace to legalism. ನಾವು ಕೂಡ ಸಭೆಯಲ್ಲಿ ಬಹಳಷ್ಟು ನಿಯಮಗಳನ್ನ ಹಾಕ್ತೇವೆ. ಅದನ್ನ ಮಾಡ್ಬೇಡಿ, ಇದನ್ನ ಮಾಡ್ಬೇಡಿ, ಇಲ್ಲಿ ಬನ್ರಿ, ಹಾಗೆ ಹೋಗ್ರಿ, ಟಿವಿ ನೋಡ್ಬೇಡ್ರಿ, ಕೇಬಲ್ ಟಿವಿ ಕೇಬಲ್ ಟೆಲಿವಿಷನ್ ಕನೆಕ್ಷನ್ ತಗೊಳ್ಬೇಡ್ರಿ, ಇದೆಲ್ಲ ಹೇಳಿದ್ರ ಮೂಲಕ ನಾವು ಅವ್ರಿಗೆ ನಿಯಮಗಳನ್ನ ಹೇಳುವಾಗ ಅವರನ್ನು ಕೃಪೆಯ ಕೆಳಗಲ್ಲ, ಆದ್ರೆ ಧರ್ಮಶಾಸ್ತ್ರದ ಕೆಳಗೆ ತರ್ತಾ ಇದ್ದೇವೆ. By telling people don't do, you will never make them to live a holy life. ಮಾಡಬೇಡ ಅಂತ ಹೇಳುವುದರ ಮೂಲಕ ಜನರಿಗೆ ಪರಿಶುದ್ಧರಾಗಿ ಜೀವಿಸುವಂತ ನೀವು ಮಾಡಕ್ಕಾಗಲ್ಲ. A common tendency for man is when he says don't do, he will do it. ಮನುಷ್ಯನಿಗಿರುವಂತ ಸಾಮಾನ್ಯವಾದ ಸ್ವಭಾವ ಏನಂದ್ರೆ ಮಾಡಬೇಡ ಅಂತ ಅಂದ್ರೆ ಅದನ್ನೇ ಮಾಡ್ತಾರೆ. Why he will do it? ಯಾಕೆ ಮಾಡ್ತಾನೆ? Now we will read one more time 1 Corinthians 15:56. ನಾವು ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಮೊದಲನೇ ಕೊರಿಂಥ್ಯ 15ನೇ ಅಧ್ಯಾಯ 56-57. 56 will read, okay? 56. The sting of death is sin, and the strength of the sin is the law. ಮೊದಲನೇ ಕೊರಿಂಥ್ಯ 15ನೇ ಅಧ್ಯಾಯ 56 ನೋಡ್ಕೊಳ್ಳೋಣ. ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. Hallelujah. 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 For death, the sting of death is sin. ಏನ್ ಹೇಳ್ತಾ ಇದೆ? ಮರಣದ ಕೊಂಡಿ ಪಾಪವೇ. Sin gives strength to death. ಪಾಪವು ಮರಣಕ್ಕೆ ಬಲ ಕೊಡ್ತಿದೆ. Then what gives strength to the sin? ಪಾಪಕ್ಕೆ ಬಲ ಯಾವ್ದು ಕೊಡ್ತಿದೆ? Law gives strength to the sin. ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ. Law supplies power to the sin. ನೋಡಿ, ಧರ್ಮಶಾಸ್ತ್ರವು ಪಾಪಕ್ಕೆ ಬಲವನ್ನು ಒದಗಿಸಿ ಕೊಡ್ತಿದೆ. So law will not help us. ಧರ್ಮಶಾಸ್ತ್ರ ನಮಗೆ ಸಹಾಯ ಮಾಡಲ್ಲ, But grace will help us. ಆದ್ರೆ ಕೃಪೆಯು ಸಹಾಯ ಮಾಡ್ತಿದೆ. That is why Paul says ಅದಕ್ಕಾಗಿಯೇ ಪೌಲನು ಹೇಳ್ತಾನೆ in Galatians 2:20, it is no longer I that liveth, Christ liveth in me. ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Means it is not my effort now. It is not I want to live a holy life, I will sanctify myself. No. It is Christ that liveth in me. The power of Christ is resting upon me so that I will live a holy life. ಇದರ ಅರ್ಥ ಏನಂದ್ರೆ, ನನ್ನ ಪ್ರಯತ್ನಗಳಿಂದ, ನಾನು ಮಾಡುವ ಪ್ರಯತ್ನಗಳಿಂದ ನಾನು ಪರಿಶುದ್ಧನಾಗಿ ಜೀವಿಸುವುದಿಲ್ಲ, ಆದರೆ ಕ್ರಿಸ್ತನ ಕೃಪೆಯು ನನ್ನ ಮೇಲೆ ಇದೆ, ನನ್ನನ್ನು ಪರಿಶುದ್ಧನಾಗಿ ಮಾಡಿ ನನ್ನನ್ನು ಜೀವಿಸುವಂತೆ ಸಹಾಯ So we ಮಾಡ್ತದೆ. have also seen 2 Corinthians 12:9, power of Christ rest upon me, Paul says. ಮತ್ತು ನಾವು 2ನೇ ಕೊರಿಂಥ್ಯ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿಯೂ ಕೂಡ ನೋಡಿದ್ದೇವೆ. ಪೌಲನು ಹೇಳ್ತಾನೆ, ಕ್ರಿಸ್ತನ ಬಲವು ನನ್ನ ಮೇಲೆ ನೆಲೆಯಾಗಿರಲಿ. Now how we will live a holy life? ನಾವು ಹೇಗೆ ಪರಿಶುದ್ಧ ಜೀವನ ಜೀವಿಸ್ತೇವೆ? Not by our effort. ನಮ್ಮ ಪ್ರಯತ್ನಗಳಿಂದ ಅಲ್ಲ. We will overcome temptation and sin by the power of Christ which is resting upon us. ಯಾವ ಕ್ರಿಸ್ತನ ಬಲವು ನಮ್ಮ ಮೇಲೆ ನೆಲೆಯಾಗಿದೆಯೋ ಅದರ ಮೂಲಕವೇ ನಾವು ಶೋಧನೆಗಳನ್ನು, ಸೈತಾನನ ಎಲ್ಲಾ ಶೋಧನೆಗಳನ್ನು ಜಯಿಸಬಹುದು. Do you want to believe in this power of God? Do you want to rely on the power of Christ? ಈ ಕ್ರಿಸ್ತನ ಬಲದ ಮೇಲೆ ನಂಬಿಕೆ ಇಡ್ಬೇಕಂತ ಬಯಸ್ತೀರಾ? ಈ ಕ್ರಿಸ್ತನ ಬಲದ ಮೇಲೆ ಆತ್ಕೊಳ್ಬೇಕಂತ ಬಯಸ್ತೀರಾ? It is very important you should understand one scripture from the Bible. ಇದಕ್ಕಾಗಿ ಸತ್ಯವೇದ ಬೈಬಲ್ ಇಂದ ಒಂದು ವಾಕ್ಯ ನೀವು ಅರ್ಥ ಮಾಡ್ಕೊಳ್ಬೇಕು. 1 Corinthians 1st chapter verse 30. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಾಕ್ಯ. But of him are you in Christ Jesus, who of God is made unto us wisdom and righteousness and sanctification and redemption. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಾಕ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ,
ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾದನು. I'll explain this. Listen to me. The first part it says, but of him are you in Christ Jesus. Okay. ವಾಕ್ಯದ ಮೊದಲನೇ ಭಾಗ ನೋಡ್ತೇವೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. Meaning is, ಅದರ ಅರ್ಥ ಏನಂದ್ರೆ, when we were sinners, ನಾವು ಪಾಪಿಗಳಾಗಿದ್ದಾಗ God did something for us. ದೇವರು ನಮ್ಗಾಗಿ ಏನೋ ಒಂದು ಮಾಡಿದ. He picked us up ನಮ್ಮನ್ನು ಎತ್ತಿದ and he put us in Christ Jesus. ಮತ್ತು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಹಾಕಿದ. Then he made Christ as our wisdom. ಮುಂದೆ ಹೇಳ್ತಿದೆ, ಕ್ರಿಸ್ತನನ್ನು ನಮ್ಮ ಜ್ಞಾನವಾಗಿ ಮಾಡಿಸಿದ. Now it is not your wisdom, it is his wisdom on you. ಇವಾಗ ನಿಮ್ಮ ಜ್ಞಾನ ಅಲ್ಲ, ಆತನ ಜ್ಞಾನವು ನಿಮ್ಮ ಮೇಲೆ ನೆಲೆ ಆಗಿದೆ. Say, Christ is my wisdom. ಹೇಳಿ, ನನ್ನಿಂದ ಹೇಳಿ, ಕ್ರಿಸ್ತನು ನನ್ನ ಜ್ಞಾನವಾಗಿದ್ದಾನೆ. And he made Christ as your righteousness. ಮತ್ತು ಕ್ರಿಸ್ತನನ್ನು ನಿಮ್ಮ ನೀತಿವಂತಿಕೆಯಾಗಿ ಮಾಡಿದನು. Hallelujah. ಹಲ್ಲೆಲೂಯಾ. And Christ as your sanctification. ಮತ್ತು ಕ್ರಿಸ್ತನನ್ನು ನಿಮ್ಮ ಶುದ್ಧೀಕರಣವಾಗಿ ಮಾಡಿದನು. Sanctification meaning is holiness. ಶುದ್ಧೀಕರಣ ಅಂದ್ರೆ ಅದರ ಅರ್ಥ ಪರಿಶುದ್ಧತೆ. Now how you will live a holy life? ನೀವ್ ಹೇಗೆ ಪರಿಶುದ್ಧ ಜೀವನ ಜೀವಿಸ್ತೀರಾ? You start believing Christ is my sanctification. Then your holy life begins. ಕ್ರಿಸ್ತನು ನನ್ನ ಶುದ್ಧೀಕರಣ ಎಂದು ನೀವು ನಂಬುವುದಕ್ಕೆ ಪ್ರಾರಂಭ ಮಾಡಿದಾಗ ಅವಾಗಿಂದಲೇ ನಿಮ್ಮ ಪರಿಶುದ್ಧ ಜೀವನ ಆರಂಭವಾಗ್ತದೆ. Again I'll repeat it. ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ. He put us in Christ. ನಮ್ಮೆಲ್ಲರನ್ನು ಆತನು ಕ್ರಿಸ್ತನಲ್ಲಿ ಹಾಕಿದ. And he made Jesus Christ as our sanctification. ಮತ್ತು ಯೇಸು ಕ್ರಿಸ್ತನನ್ನು ನಮ್ಮ ಶುದ್ಧೀಕರಣವಾಗಿ ಮಾಡಿಸಿದ. This is how our sanctification begins. ಈ ರೀತಿಯಲ್ಲಿಯೇ ನಮ್ಮ ಶುದ್ಧೀಕರಣವು ಪ್ರಾರಂಭವಾಗ್ತದೆ. Jesus Christ is our sanctification. ಯೇಸು ಕ್ರಿಸ್ತನು ನಮ್ಮ ಶುದ್ಧೀಕರಣವಾಗಿದ್ದಾನೆ. Again repeat after me. ನನ್ನಿಂದ ಹೇಳ್ರಿ. He put me in Christ. ನನ್ನಿಂದ ಹೇಳ್ರಿ. ಆತನು ನನ್ನನ್ನು ಕ್ರಿಸ್ತನೊಳಗೆ ಹಾಕಿದನು. He made Jesus Christ as my sanctification. ಯೇಸು ಕ್ರಿಸ್ತನನ್ನು ನನ್ನ ಶುದ್ಧೀಕರಣವಾಗಿ ಮಾಡಿಸಿದನು. Hallelujah. Hallelujah. Now it is not your holiness, his holiness. ಇವಾಗ ಇದು ನಿಮ್ಮ ಶುದ್ಧೀಕರಣವಲ್ಲ, ನಿಮ್ಮ ಪರಿಶುದ್ಧತೆ ಅಲ್ಲ, ಆತನ ಪರಿಶುದ್ಧತೆ. Let me tell like this. ಇನ್ನೊಂದ್ಸಲ ಹೇಳ್ತೇನೆ. If you understand righteousness, you can understand holiness also. ನೀವು ನೀತಿವಂತಿಕೆಯನ್ನು ಅರ್ಥ ಮಾಡ್ಕೊಂಡ್ರೆ ಪರಿಶುದ್ಧತೆಯನ್ನು ಕೂಡ ಅರ್ಥ ಮಾಡ್ಕೊಳ್ತೀರಾ. How you become righteous? ನೀವು ಹೇಗೆ ನೀತಿವಂತರಾದ್ರಿ? God has put you in Christ, and he has made Christ as your righteous. ದೇವರು ನಿಮ್ಮನ್ನು ಕ್ರಿಸ್ತನೊಳಗೆ ಹಾಕಿದನು, ಕ್ರಿಸ್ತನನ್ನು ನಿಮ್ಮ ನೀತಿವಂತಿಕೆಯಾಗಿ ಮಾಡಿದನು. How he did it? ಹೇಗೆ ಮಾಡಿದ? 2 Corinthians 5:21. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯ. 2 Corinthians 5:21. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯ. For he had made him to be sin for us, who knew no sin, that we might be made the righteousness of God in him. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. I told you this is the biggest miracle. ನಾನು ನಿಮಗೆ ಹೇಳಿದ್ದೆ, ಇದು ಅತಿ ದೊಡ್ಡ ಅದ್ಭುತವಾಗಿದೆ. 2 miracles are recorded in the scripture. ಈ ವಾಕ್ಯದಲ್ಲಿ 2 ಅದ್ಭುತಗಳು ಬರೆಯಲ್ಪಟ್ಟಿವೆ. Number 1. ಮೊದಲನೇದು, He who knew no sin, God made him a sin. ಪಾಪ ಜ್ಞಾನವಿಲ್ಲದವನನ್ನು ಪಾಪ ಸ್ವರೂಪಿಯಾಗಿ ಮಾಡಿದನು. Jesus never committed a sin. ಯೇಸು ಸ್ವಾಮಿ ಎಂದೂ ಪಾಪ ಮಾಡಲಿಲ್ಲ. He doesn't know what is sin. ಯೇಸು ಸ್ವಾಮಿಗೆ ಪಾಪ ಅಂದ್ರೆ ಏನು ಗೊತ್ತೇ ಇರಲಿಲ್ಲ. His birth itself is a holy birth. ಯೇಸು ಸ್ವಾಮಿಯ ಜನ್ಮವೇ ಪರಿಶುದ್ಧವಾಗಿ ಇತ್ತು. But God made him to be a sin. ಆದ್ರೆ ದೇವರು ಯೇಸುವನ್ನು ಪಾಪಿಯಾಗಿ ಮಾಡಿದನು. Not because of his sinful deed. ಆತನ ಪಾಪದ ಕಾರ್ಯಗಳಿಂದಾಗಿ ಅಲ್ಲ. It is an act of God. ಅದು ಒಂದು ದೇವರ ಕಾರ್ಯವಾಗಿತ್ತು. Hallelujah. Hallelujah. It's a real injustice. Always I tell it is an injustice. ನಾನು ಯಾವಾಗ್ಲೂ ಹೇಳ್ತೇನೆ ಅಂದ್ರೆ
ಇದು ಅನ್ಯಾಯವಾಗಿದೆ. But one more injustice is ಅವರೇ ಇನ್ನೊಂದು ಅನ್ಯಾಯ ಏನಂದ್ರೆ we have not committed any righteous work. ನಾವೇನು ನೀತಿವಂತಿಕೆ ಕಾರ್ಯಗಳನ್ನು ಮಾಡಲಿಲ್ಲ. He made us righteous of God. ಆದ್ರೆ ಆತನು ನಮ್ಮನ್ನು ದೇವರ ನೀತಿವಂತಿಕೆಯಾಗಿ ಮಾಡಿದ್ದಾನೆ. That is called grace of God. ಅದೇ ದೇವರ ಕೃಪೆ ಎಂದು We are ಕರೆಯಲ್ಪಟ್ಟಿದೆ. not worthy, but He made us righteous. ನಾವು ಯೋಗ್ಯರಲ್ಲ, ಆದ್ರೆ ನಮ್ಮ ನೀತಿವಂತರಾಗಿ ಮಾಡಿದ. We are living under the grace. ನಾವು ಕೃಪೆಯ ಕೆಳಗಡೆ ಜೀವಿಸ್ತಾ The ಇದ್ದೇವೆ. same way, ಅದೇ ರೀತಿಯಲ್ಲಿ Christ is our holiness. ಕ್ರಿಸ್ತನು ನಮ್ಮ ಪರಿಶುದ್ಧತೆಯಾಗಿದ್ದಾನೆ. God put us in Christ and He made Him as our sanctification. ದೇವರು ನಮ್ಮನ್ನು ಕ್ರಿಸ್ತನೊಳಗೆ ಹಾಕಿ ನಮ್ಮನ್ನು ಅಲ್ಲಿ ಆತನನ್ನು ನಮ್ಮ ಶುದ್ಧೀಕರಣವಾಗಿ ಮಾಡಿಸಿದ. When God created Adam, we were all in Adam. ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ನಾವೆಲ್ಲರೂ ಆದಾಮನೊಳಗೆ ಇದ್ದೆವು. Adam failed. ಆದಾಮನು ಸೋತು ಹೋದ. Hallelujah. Then the last Adam, Jesus came. ಆಮೇಲೆ ಕೊನೆಯ ಆದಾಮನಾಗಿರುವ ಯೇಸು ಕ್ರಿಸ್ತನು ಬಂದ. Now God put us in Christ. ಇವಾಗ ನಮ್ಮನ್ನು ದೇವರು ಕ್ರಿಸ್ತನೊಳಗೆ ಹಾಕಿದನು. He will never fail. ಈ ಕ್ರಿಸ್ತನು ಎಂದಿಗೂ ಸೋಲುವುದಿಲ್ಲ. He is a sinless person. ಕ್ರಿಸ್ತನು ಪಾಪ ಇಲ್ಲದ He ವ್ಯಕ್ತಿಯಾಗಿದ್ದ. is perfect. ಆತನು ಪರಿಪೂರ್ಣನಾಗಿದ್ದ. He fulfilled the law. ಧರ್ಮಶಾಸ್ತ್ರವನ್ನು ಪೂರ್ಣಗೊಳಿಸಿದ. And God has made this Jesus as my sanctification. ಮತ್ತು ಈ ಕ್ರಿಸ್ತನನ್ನು ದೇವರು ನನ್ನ ಶುದ್ಧೀಕರಣವಾಗಿ ಮಾಡಿಸಿದ. My holiness begins by believing Christ is my holiness. Christ is my sanctification. ಕ್ರಿಸ್ತನು ನನ್ನ ಶುದ್ಧೀಕರಣವಾಗಿದ್ದಾನೆ ಅಂತ ನಂಬುವುದರ ಮೂಲಕವೇ ನನ್ನ ಪರಿಶುದ್ಧತೆಯು ಆರಂಭವಾಗ್ತದೆ. It is not some mental belief. It is something extraordinary, something supernatural. It is. ಇದು ಸುಮ್ಮನೆ ಮಾನಸಿಕವಾಗಿರುವಂತ ನಂಬಿಕೆ ಅಲ್ಲ, ಇದು ಅನೈಸರ್ಗಿಕವಾಗಿರುವಂತ ಕಾರ್ಯವಾಗಿದೆ. When we start believing it, our deeds will change, our look will change, our words will change. ನಾವು ಇದನ್ನು ನಂಬುವುದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ನೋಟವು, ನಮ್ಮ ಕಾರ್ಯಗಳು ಎಲ್ಲವೂ ಬದಲಾಗ್ತವೆ. Let me give one example. ಒಂದು ಉದಾಹರಣೆ ಕೊಡ್ತೇನೆ ಕೇಳಿ. Always I give this example. Many times I have given. ನಾನು ಬಹಳಷ್ಟು ಸಲ ಈ ಉದಾಹರಣೆ ಕೊಟ್ಟಿದ್ದೇನೆ. Hallelujah. There was one man was walking on the rope. ಯಾವಾಗ್ಲೂ ಉದಾಹರಣೆ ಕೊಡ್ತೇನೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಹಗ್ಗದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ. He played drums and gathered the crowd. ಆತನು ಅಲ್ಲಿ ಡಂಗೂರ ಬಾರಿಸಿ ಆತನು ಎಲ್ಲರಿಗೆ ಕರೆದ. He put two poles, one pole on one side of the river, another pole on another side of the river. ಎರಡು ಕಂಬವನ್ನು, ಕೋಲನ್ನು ಈ ಕಡೆ ಆ ಕಡೆ ಕಟ್ಟಿದ, ಹಾಕಿದ. ಆ ನದಿಯ ಒಂದು ದಡಕ್ಕೆ ಇನ್ನೊಂದು ಕಂಬ, ಇನ್ನೊಂದು ಕಡೆಗೆ ಇನ್ನೊಂದು. Then he called everybody. ಎಲ್ಲರನ್ನು ಕರೀತಾನೆ. Do you believe I can walk in the rope and come back? ಎಲ್ಲರೂ ಸೇರ್ ಬಂದ್ಮೇಲೆ ಆತನ್ ಕೇಳ್ತಾನೆ, ನಾನು ಈ ಹಗ್ಗದ ಮೇಲೆ ಒಂದು ಕಡೆಯಿಂದ ನಡೆದು ಆ ಕಡೆ ಹೋಗಿ ತಿರುಗಿ ಬರ್ತೀನಿ ಅಂತ ನಂಬ್ತೀರಾ? Everybody said yes. ಅಲ್ಲಿ ಸೇರಿ ಬಂದಿರುವಂತ ಎಲ್ಲರೂ ಹೇಳ್ತಾರೆ, ಹೌದು ನಂಬ್ತೇವೆ. He walked and came back. ಆತನು ನಡ್ಕೊಂಡು ಹೋಗಿ ವಾಪಸ್ ಬಂದ. Do you believe I can walk back without turning? He asked. ಆತನ್ ಕೇಳ್ತಾನೆ, ಹಿಂತಿರುಗದೆ ನೋಡದೆ ನಾನು ನಡಿಬಹುದಂತ ನೀವು ನಂಬ್ತೀರಾ? Like rivers, we take the vehicle reverse like that. ಗಾಡಿ ಹೇಗೆ ರಿವರ್ಸ್ ತಗೊಳ್ತೀವಲ್ಲ, ಹಿಂದೆ ನೋಡಲ್ಲ ಆದ್ರೂ ಹಿಂದೆ ಹೋಗ್ತಾ ಇರ್ತೀವಲ್ಲ, ಹಾಗೆ. All said yes, 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 yes. ಎಲ್ರು ಹೌದೌದು ನಂಬ್ತೇವೆ. Wonderful. ಅದ್ಭುತ. Then he took one chair. ಆಮೇಲೆ ಒಂದ್ ಚೇರ್ ತಗೊಳ್ತಾನೆ. Do you believe I can take this chair and walk in the rope and come back? ನಾನು ಈ ಚೇರ್ ಅನ್ನು ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಹಗ್ಗದ ಮೇಲೆ ನಡ್ಕೊಂಡು ಹೋಗಿ ತಿರುಗಿ ಬರ್ತೀನಿ ಅಂತ ನಂಬ್ತೀರಾ? Everybody said yes, 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 yes. ಎಲ್ರು ಸೇರು ಅಂತ ಹೇಳ್ತಾರೆ, ಹೌದೌದು ನಂಬ್ತೇವೆ. Then all clapped a hand for him. ಕೊನೆಯದಾಗಿ ಎಲ್ರು ಚಪ್ಪಾಳೆ ತಟ್ಟಿದ್ರು. Then he asked, ಆಮೇಲೆ ತನ್ ಕೇಳ್ತಾನೆ, can anyone come and sit in this chair and you believe I can take you safe to the other end and come back? ಯಾರಾದ್ರೂ ನಂಬ್ತೀರಾ? ನೀವು ಬಂದು ಈ ಚೇರ್ ಮೇಲೆ ಕುಂತ್ರೆ ನಾನು ನಿಮ್ಮನ್ನು ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗಿ ತಿರುಗಿ ಸುರಕ್ಷಿತನಾಗಿ ಕರ್ಕೊಂಡು ಬರ್ತೀನಿ ಅಂತ. The moment he said it, ಯಾವ ಕ್ಷಣ ಆತನು ಹೇಳಿದ್ನೋ everybody ran. ಎಲ್ರೂ ಓಡೋದ್ರು. No, my friend. ಇಲ್ಲ ಸ್ನೇಹಿತರೆ, This Jesus you can trust. ಈ ಯೇಸುವನ್ನು ನೀವು ನಂಬಬಹುದು. When you believe He is your sanctification,
He will sanctify you. He will preserve you till the end. ಆತನು ನಿಮ್ಮ ಶುದ್ಧೀಕರಣವಾಗಿದ್ದಾನೆ ಅಂತ ನೀವು ನಂಬಿದಾಗ ಆತನು ನಿಮ್ಮನ್ನು ಕೊನೆಯವರೆಗೆ ಆತನು ಸುರಕ್ಷಿತನಾಗಿ ಸಂರಕ್ಷಿಸ್ತಾನೆ. The Christian life is not what you try to do, what He does in you. ಕ್ರೈಸ್ತಿಯ ಜೀವನವು ನೀವೇನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀರೋ ಅದ್ರ ಮೇಲೆ ಅಲ್ಲ, ಆದ್ರೆ ಆತನು ನಿಮ್ಮ ಮೂಲಕ ಏನ್ ಮಾಡಕ್ಕೆ ಬಯಸ್ತಾ ಇದ್ದಾನೆ ಅದಾಗಿದೆ. Please turn your Bible to 1 Thessalonians 5th chapter. ನಿಮ್ಮ ಬೈಬಲ್ ಗಳನ್ನು ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 23. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ. And the very God of peace sanctify you wholly, and I pray God your whole spirit, soul and body be preserved blameless unto the coming of our Lord Jesus Christ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. Hallelujah. Hallelujah. So sanctification is not your work, His work. ನೋಡಿರಿ, ಶುದ್ಧೀಕರಣವು ನಿಮ್ಮ ಕೆಲಸವಲ್ಲ, ಆತನ ಕೆಲಸವಾಗಿದೆ. The God of peace sanctify you holy. God of peace makes you holy. ಶಾಂತಿದಾಯಕನಾದ ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸಲಿ, ನಿಮ್ಮನ್ನು ಪರಿಪೂರ್ಣವಾಗಿ ಪರಿಶುದ್ಧನಾಗಿ ಮಾಡಲಿ. And it says, I pray He will protect your spirit, soul and body till the second coming of Lord Jesus. ಮುಂದೆ ಹೇಳ್ತಾನೆ, ಯೇಸುವಿನ ಎರಡನೇ ಬರುಣದವರೆಗೆ ನಿಮ್ಮ ಆತ್ಮ, ಪ್ರಾಣ, ಶರೀರಗಳನ್ನು ಕಾಪಾಡುವಂತೆ ನಾನು ಪ್ರಾರ್ಥಿಸ್ತೇನೆ. When you put your faith, Christ is my sanctification, you will be protected. Your spirit, soul and body will be preserved blameless till the second coming of Jesus Christ. ಯಾವಾಗ ನೀವು ನಿಮ್ಮ ನಂಬಿಕೆಯನ್ನು ಹಾಕ್ತಿರೋ ಯೇಸು ಕ್ರಿಸ್ತನ ಮೇಲೆ, ಆತನ ಶುದ್ಧೀಕರಣವಾಗಿದ್ದಾನೆ ಅಂತ ಅಂದರೆ ಎರಡನೇ ಬರುಣದವರೆಗೆ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ಅಲ್ಲಿ ಸುರಕ್ಷಿತವಾಗಿ ಇರ್ತವೆ. Hallelujah. Hallelujah. But many times we have preached sanctification in another way. ಆದ್ರೆ ಬಹಳಷ್ಟು ಸಲ ನಾವು ಶುದ್ಧೀಕರಣ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಸಾರಿದ್ದೇವೆ. Exactly opposite. ಉಲ್ಟಾನೇ ಸಾರಿದ್ದೇವೆ. We never say God will sanctify you, God will preserve you. We didn't say. ನಾವೆಂದಿಗೂ ಹೀಗೆ ಹೇಳಿಲ್ಲ, ಕರ್ತನು ನಿಮ್ಮನ್ನು ಶುದ್ಧೀಕರಿಸ್ತಾನೆ, ಕರ್ತನು ಸಂರಕ್ಷಿಸ್ತಾನೆ ಅಂತ. We say you live a holy life, you live a holy life, you live a holy life. ನಾವೇನಂತ ಸಾರಿದ್ದೇವೆ? ನೀನು ಪರಿಶುದ್ಧನಾಗಿ ಜೀವಿಸು, ನೀನು ಪವಿತ್ರನಾಗಿ ಜೀವಿಸು. You wear this, you wear that, you do this, you wear this color shirt, this color dress, you do this, you do this, you do this. Sanctify yourself and be holy, we said. ಅದನ್ನು ಮಾಡು, ಇದನ್ನು ಮಾಡು, ಈ ಬಣ್ಣದ ಬಟ್ಟೆಯನ್ನು ಹಾಕೋ, ನೀನು ಶುದ್ಧಿ ಮಾಡ್ಕೋ ಅಂತ ಹೇಳ್ತೇವೆ. You know how it is? ಏನ್ ಗೊತ್ತಾ? When you say you do, you do, you do. ನೀನ್ ಮಾಡು ಅಂತ ಹೇಳಿದಾಗ, Parents listen to me. ತಂದೆ ತಾಯಂದಿರಿಗೆ ಕೇಳಿರಿ. If you tell your son, don't touch mobile, you will touch more. ನಿಮ್ ಮಕ್ಕಳಿಗೆ, ನಿಮ್ ಮಗನಿಗೆ ಮೊಬೈಲ್ ಮುಟ್ಬೇಡ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮುಟ್ತಾನೆ. I'm not saying mobile is bad. ಮೊಬೈಲ್ ತಪ್ಪು, ಕೆಟ್ಟದಂತ ಹೇಳ್ತಾ It ಇಲ್ಲ. has a good also, bad also. ಅದರಲ್ಲಿ ಒಳ್ಳೆದು ಇದೆ, ಕೆಟ್ಟದ್ದು ಇದೆ. If you tell him don't do all the bad things, if you tell him he will do. ಎಲ್ಲಾ ಕೆಟ್ಟ ವಿಷಯಗಳನ್ನ ಮಾಡ್ಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡ್ತಾನೆ. Because what he doesn't know also he will teach. ಯಾಕಂದ್ರೆ ಏನೆಲ್ಲ ಆತನಿಗೆ ಗೊತ್ತಿಲ್ವೋ ಅದನ್ನು ಕಲಿಸ್ತೀರಾ. When you say don't do, you know what you are doing. ಮಾಡ್ಬೇಡ ಅಂತ ಹೇಳಿದಾಗ ನೀವೇನ್ ಮಾಡ್ತಾ ಇದ್ದೀರಾ ಗೊತ್ತಾ? You think we are very great by saying very strict we are. Don't do. What I say, do it. ನಾವು ಯೋಚನೆ ಮಾಡ್ತೇವೆ, ಮಾಡ್ಬೇಡ ಅಂತ ಹೇಳಿದಾಗ ನಾವು ಬಹಳ ಸ್ಟ್ರಿಕ್ಟ್ ಆಗಿದ್ದೇವೆ ಅಂತ ಹೇಳ್ತೇವೆ. No, that will not help you. ಅದು ನಿಮ್ಗೆ ಸಹಾಯನೇ ಮಾಡಲ್ಲ. You know what you do like that? ನೀವು ಹಾಗೆ ಹೇಳಿದ್ರೆ ಏನ್ ಮಾಡ್ತೀರಾ ಗೊತ್ತಾ? You are putting horse behind the cart. Tanga. ಆ ಟಾಂಗ ಹಿಂದೆ ಒಂದು ಕುದುರೆನೂ ಹಾಕಿದ ಹಾಗೆ. Can you put horse behind the cart and whip the horse? ಆ ಕುದುರೆಯನ್ನು ಟಾಂಗ ಹಿಂದೆ ಹಾಕಿ ಕುದುರೆಗೆ ಹೊಡಿಬಹುದಾ ಮುಂದೆ ಹೋಗುವಂತ? Hello, we use bullock carts. ನಾವು ಎತ್ತಿನ ಗಾಡಿ ಉಪಯೋಗಿಸ್ತೇವೆ. You put the bull behind the cart and whip the bull. What will happen? ಎತ್ತನ್ನು ಗಾಡಿಯ ಹಿಂದೆ ಹಾಕಿದ್ರೆ ಮುಂದೆ ಹೋಗುವಂತ ಹೊಡೆದ್ರೆ You ಏನಾಗ್ತದೆ? whip. It will try. It cannot go forward.
ಎಷ್ಟು ಹೊಡೆದ್ರು ಎಷ್ಟು ಏನಾದ್ರೂ ಪ್ರಯತ್ನ ಮಾಡಿದ್ರೂ ಕೂಡ ಅದು ಮುಂದಕ್ಕೆ ಹೋಗಕ್ಕಾಗಲ್ಲ. Sometimes parents come and tell me, sometimes mothers come and tell me, so much I tell, they are not listening. ಕೆಲವೊಂದ್ಸಲ ತಾಯಿಯಂದಿರು ತಂದೆ ತಾಯಂದಿರು ಬಂದ್ ಹೇಳ್ತಾರೆ, ನಾನು ಎಷ್ಟು ಹೇಳ್ತಾ ಇದ್ದೇನೆ ಅವರು ಕೇಳ್ತಾನೆ ಇಲ್ಲ. What are you telling? ಈಗ ಏನಂತ ಹೇಳ್ತಾ Don't ಇದ್ದೀರಾ? do, don't do, don't do, don't do. ಮಾಡ್ಬೇಡ 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 ಅಂತಾನೆ ಹೇಳ್ತಾ ಇದ್ದೀರಾ. Hello? You are putting, cart before the bull. ನೀವು ಆ ಗಾಡಿಯನ್ನು ಎತ್ತಿನ ಮುಂದೆ ಹಾಕ್ತಾ ಇದ್ದೀರಾ. But instead of that, ಅದಕ್ಕಿಂತ ಬದಲಾಗಿ you tell ನೀವು Christ is your sanctification. Believe He will sanctify you. He will preserve your spirit, soul and body till the second coming of Jesus. ಅದರ ಬದಲಾಗಿ ನೀವು ಹೇಳ್ಬೇಕು ಏನಂದ್ರೆ ಕ್ರಿಸ್ತನು ನಿನ್ನ ಶುದ್ಧೀಕರಣವಾಗಿದ್ದಾನೆ, ನಿನ್ನ ಆತ್ಮ ಪ್ರಾಣ ಶರೀರಗಳನ್ನು ಯೇಸುವಿನ ಎರಡನೇ ಬರಣದವರೆಗೆ ಸುರಕ್ಷಿತನಾಗಿ ಇಡ್ತಾನೆ. The moment you say it, you are putting horse before the cart. ನೀವು ಅದನ್ನು ಹೇಳಿದಾಗ ಆ ಕುದುರೆಯನ್ನು ಟಾಂಗಾಕ್ಕಿಂತ ಮುಂದೆ ಹಾಕಿದ ಹಾಗೆ. Now it will go by itself. ಈಗ ಅದು ತಾನಾಗಿ ಮುಂದೆ ಓಡ್ತಿದೆ. Because now he knows Christ is my holiness. ಇವಾಗ ನಿಮ್ ಮಕ್ಕಳಿಗೆ ಗೊತ್ತೇನಂದ್ರೆ ಕ್ರಿಸ್ತನು ನನ್ನ ಪರಿಶುದ್ಧತೆ If ಆಗಿದ್ದಾನೆ. Christ is my holiness, my eyes should be holy. ಕ್ರಿಸ್ತನು ನನ್ನ ಪರಿಶುದ್ಧತೆ ಆಗಿರುವಾಗ ನನ್ನ ಕಣ್ಣುಗಳು ಪರಿಶುದ್ಧವಾಗಿರ್ಬೇಕು, My words should be holy. ನನ್ನ ಮಾತುಗಳು ಪರಿಶುದ್ಧವಾಗಿರ್ಬೇಕು. I have attended lot of youth camps. ನಾನು ಬಹಳಷ್ಟು ಯವನಸ್ಥರ ಕೂಟಗಳಿಗೆ ಹೋಗಿದ್ದೇನೆ. I have attended lot of fasting prayers. ನಾನು ಬಹಳಷ್ಟು ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿದ್ದೇನೆ. Fasting prayer, when we go, the first message will be a salvation prayer, otherwise sanctification message will be there. Sanctify yourself. ಉಪವಾಸ ಪ್ರಾರ್ಥನೆಗೆ ಹೋದಾಗ ಮೊದಲನೇ ಪ್ರಾರ್ಥನೆ ರಕ್ಷಣೆ ಪ್ರಾರ್ಥನೆ ಇರ್ತದೆ, ಎರಡನೇ ಪ್ರಾರ್ಥನೆ ಶುದ್ಧೀಕರಣೆಯ ಪ್ರಾರ್ಥನೆ ಆಗಿರುತ್ತೆ. ನಿಮಗೆ ಶುದ್ಧಿ And ಮಾಡಿಕೊಳ್ಳಿ. in that they will talk about all the sins what people will commit. ಮನುಷ್ಯರು ಮಾಡುವಂತ ಎಲ್ಲಾ ಪಾಪಗಳ ಬಗ್ಗೆ ಮಾತಾಡ್ತಾರೆ. Hello? Some people say hidden sin is there. ಕೆಲವು ಜನರು ಹೇಳ್ತಾರೆ ನಿಮ್ಮ ಒಳಗೆ ಮರೆಯಾಗಿರುವಂತ ಮುಚ್ಚಲ್ಪಟ್ಟಿರುವ ಪಾಪ ಇದೆ. In your thought life you are committing sin. ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವಂತ ರೀತಿಗಳಲ್ಲಿ ಪಾಪ ಮಾಡ್ತಾ And ಇದ್ದೀರಾ. favorite verse. ಮತ್ತು ಎಲ್ಲರಿಗೆ ಇಷ್ಟ ಆಗುವಂತ ವಾಕ್ಯ 1 Timothy 6:11. ಮೊದಲನೇ ತಿಮೋಥಿ 6ನೇ ಅಧ್ಯಾಯ 11ನೇ ವಾಕ್ಯ. Always they'll take this verse. ಯಾವಾಗ್ಲೂ ಈ ವಾಕ್ಯವನ್ನು ತಗೊಳ್ತಾರೆ. 1 Timothy 6:11. ಮೊದಲನೇ ತಿಮೋಥಿ 6ನೇ ಅಧ್ಯಾಯ 11ನೇ ವಾಕ್ಯ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. Hallelujah. But thou, O man of God, flee these things and follow after righteousness, godliness, faith, love, patience and meekness. They will not preach this full verse. ನೋಡ್ರಿ, ಅವರು ಈ ವಾಕ್ಯವನ್ನು ಪೂರ್ಣವಾಗಿ ಸಾರುವುದಿಲ್ಲ. Especially pastors meeting, pastors conference. ವಿಶೇಷವಾಗಿ ಸಮಪಾಲಕರ ಒಂದು ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಅಲ್ಲಿ They take only the first verse. ಅವ್ರೇನ್ ಮಾಡ್ತಾರೆ, ಮೊದಲನೇ ಭಾಗವನ್ನು ತಗೊಳ್ತಾರೆ. But thou, O man of God, ಎಲೆ ದೇವರ ಮನುಷ್ಯರೇ, flee these things. ನೀನಾದರೂ ಇವುಗಳಿಂದ ದೂರವಾಗಿರು. Run away. ಇದರಿಂದ ದೂರ ಓಡು. We used to think, okay, where to run? ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲಿ ಓಡ್ಬೇಕು? Run. ಓಡ್ 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 ಅಷ್ಟೇ. They told only to run. ಓಡ್ ಅಂತ ಅಷ್ಟೇ ಹೇಳಿದ್ರು. But this verse is not about running. ಆದ್ರೆ ಈ ವಾಕ್ಯ ಓಡುವುದರ ಬಗ್ಗೆ ಅಲ್ಲ. That running is only little. ಆ ಓಡುವುದು ಸ್ವಲ್ಪವಾಗಿದೆ. Hallelujah. It talks about follow after righteousness. ಈ ವಾಕ್ಯವು ನೀತಿವಂತಿಕೆಯನ್ನು ಹಿಂಬಾಲಿಸು ಎಂದು ಬರೆಯಲ್ಪಟ್ಟಿದೆ. Godliness. ಅಲ್ಲಿ ಪರಿಶುದ್ಧತೆ, ದೇವ ಭಕ್ತಿಯ ಬಗ್ಗೆ, Faith. ನಂಬಿಕೆ, Love. ಪ್ರೀತಿ, Patience. ಸ್ಥಿರಚಿತ್ತ, Meekness. ಸಾತ್ವಿಕತ್ವ, This they will not tell. ಇದೆಲ್ಲ ಅವ್ರು ಕಲ್ಸಲ್ಲ. Only they will tell run from sin. Run from sin. Otherwise you will go to hell. ಅವರು ಈ ವಾಕ್ಯವನ್ನು ತಗೊಂಡು ಒಂದೇ ಹೇಳ್ತಾರೆ, ಓಡು ಓಡು ಓಡು, ಪಾಪದಿಂದ ಓಡು, ಇಲ್ಲಾಂದ್ರೆ ನೀನು ನರಕಕ್ಕೆ ಹೋಗ್ತೀವಿ. If they run from one end, one more place, they will have a sin will be there. ಒಂದ್ ಕಡೆಯಿಂದ ಓಡಿದ್ರೆ ಇನ್ನೊಂದ್ ಕಡೆಯಲ್ಲಿ ಮತ್ತೆ ಪಾಪ ಇರ್ತದೆ. Christian life is not just running. ಕ್ರೈಸ್ತಿಯ ಜೀವನದಲ್ಲಿ ಓಡುವುದು ಮಾತ್ರ ಇಲ್ಲ. It is following righteousness, love and faith. ನೀತಿವಂತಿಕೆ, ನಂಬಿಕೆ, ಪ್ರೀತಿಯನ್ನು ಅಲ್ಲಿ ಹಿಂಬಾಲಿಸುವಂತದಾಗಿದೆ. That is why we talk about faith.
ಆದ ಕಾರಣವೇ ನಾವು ನಂಬಿಕೆಯ ಬಗ್ಗೆ Do you ಮಾತಾಡ್ತೀವಿ. want to live a holy life? ನೀವು ಪರಿಶುದ್ಧ ಜೀವನ ಜೀವಿಸಬೇಕು ಅಂತ ಬಯಸ್ತೀರಾ? Listens to the message of faith. ನಂಬಿಕೆಯ ಸಂದೇಶಗಳನ್ನು ಕೇಳಿ. Listens to the teachings of righteousness. ಎಲ್ಲ ನೀತಿವಂತಿಕೆಯ ಸಂದೇಶಗಳನ್ನು ಕೇಳ್ರಿ. Listen to my new covenant teaching. It is on YouTube. Listen to it. ಯೂಟ್ಯೂಬ್ ನಲ್ಲಿ ಇದೆ ನನ್ನ ಹೊಸ ಒಡಂಬಡಿಕೆಯ ಬೋಧನೆ, ಅದನ್ನು ಕೇಳ್ರಿ. Follow after it. ಆ ಬೋಧನೆಗಳ ಹಿಂದೆ ಹೋಗಿ Listen to kingdom of God. ದೇವರ ರಾಜ್ಯದ ಬೋಧನೆ ಕೇಳ್ರಿ. If you follow after this teaching, then you will live a holy life. ಈ ಬೋಧನೆಗಳನ್ನು ಹಿಂಬಾಲಿಸಿದ್ರೆ ಪಾಲಿಸಿದ್ರೆ ನೀವು ಪರಿಶುದ್ಧರಾಗಿ ಜೀವಿಸ್ತೀರಾ. Now listen. ಇವಾಗ ಕೇಳಿ. Listen carefully. I remember when my son was young, he will do whatever I do, he will imitate. ನನ್ಗೆ ನೆನಪಿದೆ, ನನ್ನ ಮಗನು ಚಿಕ್ಕವನಾಗಿದ್ದಾಗ ನಾನು ಏನೆಲ್ಲ ಮಾಡ್ತಾ ಇದ್ನೋ ಅದನ್ನ ನಕಲಿ ಮಾಡ್ತಾ ಇದ್ದ. Whatever I do, he will do. ನಾನು ಏನೆಲ್ಲ ಮಾಡ್ತಾ ಇದ್ನೋ ಅದನ್ನೇ ನಕಲಿ ಮಾಡಿ ಮಾಡ್ತಾ ಇದ್ದ. If I use perfume, he will really use perfume. ನಾನು ಸ್ಪ್ರೇ ಹಚ್ಕೊಂಡ್ರೆ ಅದನ್ನ ಸ್ಪ್ರೇ ಹಚ್ಕೊಳ್ತಾ ಇದ್ದ. And when I shave, he will try to shave. ನಾನು ಶೇವ್ ಮಾಡ್ತಾ ಇದ್ರೆ ಆದ್ರೂ ಶೇವ್ ಮಾಡಕ್ಕೆ ಪ್ರಯತ್ನಿಸ್ತಾ One ಇದ್ದ. day he took my razor. ಒಂದಿನ ನನ್ನ ರೇಸರ್ ಅನ್ನು ತಗೊಂಡ. And that time it was not this type of razors, no? It is very sharp blade will be there. It will cut. ಆವಾಗಿರುವಂತ ರೇಸರ್ ಗಳು ಅದ್ರಲ್ಲಿ ಬ್ಲೇಡ್ ಇರ್ತಾ ಇತ್ತು, ಅಲ್ಲಿ ಕಟ್ ಆಗ್ತಾ ಇತ್ತು. What to do now? ಏನ್ ಮಾಡ್ಬೇಕು? We said, keep it down. ನಾವು ಆತನಿಗೆ ಹೇಳಿದ್ವಿ ಕೆಳಗಿಡು. He says, no. ಆತನ ಹೇಳ್ತಾನೆ ಇಲ್ಲ. So much we are convincing. ನಾನು ಎಷ್ಟು ಅಲ್ಲಿಗೆ ಆತನಿಗೆ ಹೇಗೋ ಮಾಡಿ ಕೆಳಗಿಡುವಂತೆ ಮಾಡ್ತಾ But ಇದ್ದೆ. he is running with the razor in his hand. ಆದ್ರೆ ಕೈಯಲ್ಲಿ ರೇಸರ್ ಇಟ್ಕೊಂಡು ಓಡಾಡ್ತಾ ಇದ್ದ. Very small baby, maybe 1 year, 1.5 years. 1 ವರ್ಷ ಅಥವಾ 1.5 ವರ್ಷದ ಹುಡುಗ ಆಗಿದ್ದ. Such a risk it is. ಬಹಳ ಅಲ್ಲಿ ಅಪಾಯಕಾರಿ If it ಆಗಿತ್ತು. touches, it's going to cut him. It is going to bleed. ಸ್ವಲ್ಪ ಆತನ ಚರ್ಮಕ್ಕೆ ಮುಟ್ರೆ ಅಲ್ಲಿ ಅದು ಕತ್ತರಿಸಿ ಅಲ್ಲಿ ರಕ್ತ ಬರ್ತಾ ಇತ್ತು. But my wife did something very intelligent. ಆದ್ರೆ ನನ್ನ ಹೆಂಡತಿ ಅಲ್ಲಿ ಒಂದು ಬಹಳ ಜ್ಞಾನದ ಕಾರ್ಯವನ್ನು ಮಾಡಿದ್ರು. He loves cars, toys. ನನ್ನ ಮಗನಿಗೆ ಕಾರ್ಗಳ ಒಂದು ಆಟ ಸಾಮಾನು ಬಹಳ ಇಷ್ಟ ಆಗ್ತದೆ. She started the car toy. She gave the key and started it. ಆ ಕಾರಿನ ಆಟ ಸಾಮಾನಿಗೆ ಓಡಿಸೋಕೆ ಪ್ರಯತ್ನಿಸಿದ್ಲು. The moment he saw the car, he left the razor. ಆ ಕಾರ್ ನೋಡಿದಾಗ ಅವನು ರೇಸರ್ ಅನ್ನು ಬಿಟ್ಬಿಟ್ಟ. Hallelujah. Are you with me? ನನ್ನ ಜೊತೆಗೆ ಇದ್ದೀರಾ? ಕೇಳ್ತಾ You ಇದ್ದೀರಾ? tell run, stop, they will not stop it. ನೀವು ಓಡು ಪಾಪದಿಂದ ಓಡು, ಪಾಪವನ್ನು ಬಿಡು ಅಂತ ಹೇಳಿದ್ರೆ You ಮಾಡುವುದಿಲ್ಲ. have to give them something better. ಆದ್ರೆ ಪಾಪಕ್ಕಿಂತ ಉತ್ತಮವಾದದ್ದು ನಾವು ಕೈಯಲ್ಲಿ ಕೊಡ್ಬೇಕು. What is better? ಉತ್ತಮವಾದದ್ದು The ಯಾವ್ದಾಗಿದೆ? teachings of righteousness, faith and charity is better. ನೀತಿವಂತಿಕೆ, ನಂಬಿಕೆ ಮತ್ತು ಎಲ್ಲ ಈ ಬೋಧನೆಗಳು ಉತ್ತಮವಾಗಿದೆ. How many of you understand what I'm saying? ಎಷ್ಟೊಂದಿಗೆ ಅರ್ಥ I'll ಆಗ್ತದೆ? tell you, if you learn this truth, holiness is not difficult. It is very easy. ನೀವು ಈ ಸತ್ಯವನ್ನು ಕಲ್ತ್ಕೊಂಡ್ರೆ ಪರಿಶುದ್ಧತೆ ಕಷ್ಟನೇ ಅಲ್ಲ, ಬಹಳ ಸುಲಭ. One more scripture. ಇನ್ನೊಂದು ವಾಕ್ಯ, 2 Timothy, 2nd chapter, verse 22. 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯ. Again, this is a scripture they use in every youth camp. They use it. ಈ ವಾಕ್ಯಗಳನ್ನು ಕೂಡ ಪ್ರತಿಯೊಂದು ಯವನಸ್ಥರ ಕೂಟಗಳಲ್ಲಿ ಉಪಯೋಗಿಸ್ತಾರೆ. Hallelujah. ನೀನು ಯೌವನ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. Timothy was a young man. ನೋಡಿರಿ, ತಿಮೋತಿ ಯವನಸ್ಥನಾಗಿದ್ದ. But his church was a big church. ಆದ್ರೆ ಆತನ ಸಭೆಯು ದೊಡ್ಡ ಸಭೆ ಆಗಿತ್ತು. Paul is writing to young pastor. ಪೌಲನು ಯವನಸ್ಥನಾಗಿರುವಂತ ಈ ಸಭಾಪಾಲಕನಿಗೆ ಬರೀತಾ ಇದ್ದಾನೆ. Flee also youthful lust. ಹೇಳ್ತಾನೆ, ಯೌವನ ಇಚ್ಛೆಗಳಿಂದ ದೂರ ಹೋಗು. I have heard hundreds of teaching on this. ಈ ವಾಕ್ಯದ ಮೇಲೆ ನೂರಾರು ಬೋಧನೆಗಳನ್ನು ಕೇಳಿದ್ದೇನೆ. Run. ಓಡು. Young man, run away from the lust. ಯವನಸ್ಥನೇ ಎಲ್ಲ ಅಭಿಲಾಷೆಗಳಿಂದ ಓಡು. Like Joseph, you have to run. ಯೋಸೇಫನ ಹಾಗೆ ನೀನು ಓಡಬೇಕು. Even if you lose your shirt, no problem. Run. Be holy. ನಿನ್ನ ಅಂಗಿಯನ್ನು, ನಿನ್ನ ಬಟ್ಟೆಯನ್ನು ನೀನು ಕಳ್ಕೊಂಡ್ರು ಕೂಡ ಪರವಾಗಿಲ್ಲ, ಓಡು, ಪರಿಶುದ್ಧನಾಗಿರು. But they never told about righteousness. ಆದ್ರೆ ನೋಡ್ರಿ, ಅವ್ರು ಇದೆಲ್ಲ ಹೇಳಿದ್ದಾರೆ, ಆದ್ರೆ ಎಂದಿಗೂ ಕೂಡ ನೀತಿವಂತಿಕೆ ಬಗ್ಗೆ It ಕಲಿಸ್ತಿಲ್ಲ. is not telling only run. ಈ ವಾಕ್ಯದಲ್ಲಿ ಓಡು ಅಂತ ಅಷ್ಟೇ ಹೇಳ್ತಾ ಇಲ್ಲ. It says flee youthful lust. ಯವ್ವನ ಇಚ್ಛೆಗಳಿಂದ ದೂರವಾಗಿರು, But follow. ಆದರೆ ಅದಕ್ಕಾಗಿ ಪ್ರಯಾಸ ಪಡು. Impulsive. But follow. Say no problem. But follow. ನಿನ್ ಕನ್ನಡದಲ್ಲಿ ಹೇಳೋಣ, ಅದನ್ನು ಹಿಂಬಾಲಿಸು.
You have to follow what? ಯಾವುದನ್ನು ಹಿಂಬಾಲಿಸಬೇಕು? Righteousness, faith, charity. Yeah. ನೀತಿ, ವಿಶ್ವಾಸ, ಪ್ರೀತಿ. Hallelujah. Hallelujah. When you do it, you will be a vessel for master use, Paul says to Timothy. Yeah. ಪೌಲನು ತಿಮೋತಿಗೆ ಹೇಳ್ತಾನೆ, ಇದನ್ನು ನೀನು ಮಾಡಿದ್ರೆ ಅಲ್ಲಿ ಯಜಮಾನನ ಉಪಯೋಗಕ್ಕಾಗಿ ಒಂದು ಪಾತ್ರೆಯಾಗಿ ಆಗ್ತೀಯ. Not ordinary vessel, vessel of honor. ಒಂದು ಸಾಧಾರಣವಾಗಿರುವಂತ ಪಾತ್ರೆ ಅಲ್ಲ, ಆದ್ರೆ ಗೌರವದ ಪಾತ್ರೆ ಆಗ್ತೀವಿ. Do you want master to use you? ಅಲ್ಲಿ ಯಜಮಾನನ್ ನಿಮ್ಮನ್ನು ಉಪಯೋಗಿಸ್ಬೇಕು ಅಂತ ಬಯಸ್ತೀರಾ? Hallelujah. Now running is not enough. ಇವಾಗ ಓಡುವುದು ಸಾಲಲ್ಲ. Because if you run in one street, one more street you will fall. ಯಾಕಂದ್ರೆ ಒಂದು ಬೀದಿಯಲ್ಲಿ ಹೋದ್ರೆ ಇನ್ನೊಂದು ಬೀದಿಯಲ್ಲಿ ಬೀಳ್ತೀರಾ. Run. ಓಡು. But follow righteousness. Follow the teaching of righteousness, charity and faith. ಆದ್ರೆ ಅಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ನೀತಿಯ ಬೋಧನೆಗಳನ್ನು ಹಿಂಬಾಲಿಸು. Teaching of God's word is very important. ದೇವರ ವಾಕ್ಯದ ಬೋಧನೆಗಳು ಬಹಳ ಮುಖ್ಯ. If you hold on to this righteousness teaching, faith teaching, it is easy to live a holy life. ನೀತಿವಂತಿಕೆ, ನಂಬಿಕೆ, ಈ ಬೋಧನೆಗಳನ್ನು ಹಿಡ್ಕೊಂಡ್ರೆ ಆವಾಗ ಪರಿಶುದ್ಧರಾಗಿ ಜೀವಿಸುವುದು ಬಹಳ ಸುಲಭವಾಗ್ತದೆ. What are you believing? ನೀವು ಯಾವುದನ್ನು ನಂಬ್ತಾ You ಇದ್ದೀರಾ? are believing it is not now you are going to live a holy life. He is your sanctification. He will sanctify you. He will keep you holy. ಇವಾಗ ಜೀವಿಸುವಂತ ನಾನಲ್ಲ, ಆತನು ನನ್ನ ಪರಿಶುದ್ಧತೆ ಆಗಿದ್ದಾನೆ, ಶುದ್ಧೀಕರಣವಾಗಿದ್ದಾನೆ, ಆತನು ನನ್ನನ್ನು ಶುದ್ಧನಾಗಿ ಇಡ್ತಾನೆ. Why I have to do? ಯಾಕೆ ನಾನು ಮಾಡ್ಬೇಕು? Oh, listen. ಈ ಕಡೆ ಕೇಳ್ರಿ. Very important. ಬಹಳ ಮುಖ್ಯ. I told you I have heard many stories about always when it come to youth conference, they will start from Timothy. Flee youthful lust. Then they'll go to Genesis. They'll talk about Joseph. ಯಾವಾಗ್ಲೂ ಯವನಸ್ಥರ ಕೂಟಗಳಿಗೆ ಹೋದಾಗ ಅವ್ರು ಏನ್ ಸ್ಟಾರ್ಟ್ ಮಾಡ್ತಾ ಇದ್ರು? ತಿಮೋತಿಯಿಂದ ಸ್ಟಾರ್ಟ್ ಮಾಡಿ ಅವ್ರು ಹೇಳ್ತಾ ಇದ್ರು, ಯವ್ವನ ಇಚ್ಛೆಗಳಿಂದ, ಅಭಿಲಾಷೆಗಳಿಂದ ಓಡು. ಆಮೇಲೆ ಯೋಸೆಫಿನ ಕಥೆಯನ್ನು ಹೇಳ್ತಾ ಇದ್ರು. Be like Joseph. ಯೋಸೆಫಿನ ತರ ಆಗು. Listen. ಈ ಕಡೆ ಕೇಳಿ. Let's think for a minute. ಒಂದ್ ನಿಮಿಷಕ್ಕಾಗಿ ಯೋಚಿಸೋಣ. Joseph was a young man. ಯೋಸೆಫನು ಯವನಸ್ಥನಾಗಿದ್ದ. He had a very high ambition. ಯೋಸೆಫನಿಗೆ ದೊಡ್ಡ ಆಶೆಗಳು, ಗುರಿಗಳು ಇದ್ದವು. In his master's house, everything he had. ಆತನ ಯಜಮಾನನ ಮನೆಯಲ್ಲಿ ಎಲ್ಲವೂ ಇತ್ತು. He wants the betterment in life. ಆದ್ರೆ ಯೋಸೆಫನಿಗೆ ಜೀವನದಲ್ಲಿ ಉತ್ತಮ ಸ್ಥಿತಿ ಬರ್ಬೇಕು ಅಂತ ಬಯಸ್ತಾ ಇದ್ದ. His master's wife liked him. ಆತನ ಯಜಮಾನನ ಹೆಂಡತಿಯು ಆತನನ್ನು ಇಷ್ಟಪಡ್ತಾ ಇದ್ಲು. Bible says daily they were talking. ಬೈಬಲ್ ಹೇಳ್ತಿದೆ ದಿನಾಲೂ ಮಾತಾಡ್ತಾ ಇದ್ರು. Hallelujah. As a young man, ಯವನಸ್ಥ ಹುಡುಗನಾಗಿ, if you would have cooperated with her, he would have been in a financially better person. ಆತನು ಆಕೆಯೊಟ್ಟಿಗೆ ಸಹಕರಿಸಿದ್ರೆ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಗೆ ಬರ್ತಾ ಇದ್ದ. Still he would have made his place concrete in that palace. ಆ ಅರಮನೆಯಲ್ಲಿ ತನ್ನ ಸ್ಥಾನವನ್ನು ಅಲ್ಲಿ ಸ್ಥಿರಪಡಿಸ್ತಾ ಇದ್ದ. But he ran away. ಆದ್ರೆ ಯೋಸೆಫನು ಆ ಸ್ಥಳದಿಂದ ಓಡಿ ಹೋದ. Do you know why he ran away? ಯಾಕೆ ಗೊತ್ತಾ? Because he had a dream. ಯಾಕೆಂದ್ರೆ ಯೋಸೆಫನಿಗೆ ಒಂದು ಕನಸಿತ್ತು. He knows that God has called him for a better purpose. ಯೋಸೆಫನಿಗೆ ಗೊತ್ತು ಏನಂದ್ರೆ ನನ್ನ ದೇವರು ಉತ್ತಮವಾಗಿರೋ ಉದ್ದೇಶಕ್ಕಾಗಿ ನನ್ನ ಕರೆದಿದ್ದಾನೆ. He knows he will become a governor of the nation. ಯೋಸೆಫನಿಗೆ ಗೊತ್ತು ಆತನು ಆ ದೇಶಕ್ಕೆ ಒಂದು ಅಧಿಕಾರಿ ಆಗ್ತಾನೆ. When I am supposed to become a governor, why should I commit adultery here? ಯೋಸೆಫನು ಯೋಚನೆ ಮಾಡ್ತಾ ಇದ್ದ, ನಾನು ಅಧಿಕಾರಿಯ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಇವಾಗ ಈ ಸ್ತ್ರೀಯೊಟ್ಟಿಗೆ ನಾನು ವ್ಯಭಿಚಾರದಲ್ಲಿ ಯಾಕೆ ಬೀಳುವುದು? All the young people listen to me. ಎಲ್ಲ ಯವನಸ್ಥರೇ ಕೇಳಿ. You know who are these people who get into affairs here and there, fall into it? They don't have any big desires, big ambition. It's not there. ಈ ವ್ಯಭಿಚಾರದಲ್ಲಿ ಅಥವಾ ಬೇರೆ ತಪ್ಪಾದಂತ ಸಂಬಂಧಗಳಲ್ಲಿ ಬೀಳುವಂತ ಜನರು ಯಾರು ಗೊತ್ತಾ? ಅವರಿಗೆ ದೊಡ್ಡ ಆಸ್ತಿಗಳು, ಗುರಿಗಳು ಇಲ್ಲ. You know who are the people? Hours together they see cricket match. ನಿಮಗೆ ಗೊತ್ತಾ, ತಾಸುಗಟ್ಲೆ ಯಾರು ಟಿವಿ ಮ್ಯಾಚ್ ನೋಡ್ತಾರೆ? No big desire. ದೊಡ್ಡ ಆಸ್ತಿಗಳು ಇಲ್ಲದವರು. If they have something big, then they will not waste time here. ಅವರಿಗೆ ದೊಡ್ಡ ಆಸ್ತಿ ಇದ್ರೆ ಅವರು ಇಲ್ಲಿ ಸಮಯ ವ್ಯರ್ಥ ಮಾಡುವುದಿಲ್ಲ. Joseph was a slave. ನೋಡ್ರಿ, ಯೋಸೆಫನು ದಾಸನಾಗಿದ್ದ. But one day he just went from
prison to palace. ಆದ್ರೆ ಒಂದೇ ದಿನದಲ್ಲಿ ಆತನು ಸೆರೆಮನೆಯಿಂದ ಅರಮನೆಗೆ ಹೋದ. Namesake Pharaoh was a king. Everything was under Joseph's control. ಹೆಸರು ಸಲುವಾಗಿ ಮಾತ್ರ ಅಲ್ಲಿ ಫರೋಹನು ರಾಜನಾಗಿ ಇದ್ದ, ಆದ್ರೆ ಎಲ್ಲವೂ ಯೋಸೇಫನ ವಶದಲ್ಲಿ, ಯೋಸೇಫನ ಹತೋಟಿಯಲ್ಲಿ ಇತ್ತು. He had a food in palace same day. ಅದೇ ದಿನದಲ್ಲಿ ಯೋಸೇಫನು ಅರಮನೆಯಲ್ಲಿ ಊಟ ಮಾಡಿದ. God is not a partial God. ನಮ್ಮ ದೇವರು ಪಕ್ಷಪಾತಿ ಅಲ್ಲ. All the young people listen to me. ಎಲ್ಲ ಯವನಸ್ಥರೇ ಕೇಳ್ರಿ. Let me show one scripture for you. ಒಂದ್ ವಾಕ್ಯ ತೋರಿಸ್ತೇನೆ. Are you with me? ಕೇಳ್ತಾ ಇದ್ದೀರಾ? You know why you should live a holy life? ನಿಮಗೆ ಗೊತ್ತಾ ಯಾಕೆ ನೀವು ಪರಿಶುದ್ಧರಾಗಿ Why ಜೀವಿಸಬೇಕು? you have to run after this charity, this righteousness teaching, faith teachings? ಯಾಕೆ ನೀತಿ, ವಿಶ್ವಾಸ, ಪ್ರೀತಿಯ ಹಿಂದೆ, ಈ ಬೋಧನೆಗಳ ಹಿಂದೆ ಓಡಬೇಕು? Bible says ಬೈಬಲ್ ಹೇಳ್ತದೆ God has planned a big plan for you. ದೇವರು ನಿಮಗಾಗಿ ಒಂದು ದೊಡ್ಡ ಪ್ಲಾನ್, ದೊಡ್ಡ ಯೋಜನೆ ಇಟ್ಟಿದ್ದಾನೆ. 2 Corinthians 2nd chapter verse 9. ನೋಡ್ಕೊಳ್ಳೋಣ. 2 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. 2 Corinthians 2nd chapter verse 9. 2 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. ಸರ್ವ ವಿಷಯದಲ್ಲೂ ನೀವು ರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳುಕೊಳ್ಳಬೇಕೆಂಬುವ ಉದ್ದೇಶದಿಂದಲೇ ಮೊದಲು ಬರೆದೇನು. Sorry. It's 1 Corinthians 2:9. ಕ್ಷಮಿಸಿ, 1 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ ನೋಡ್ಕೊಳ್ಳೋಣ. Yeah. 1 Corinthians 2:9. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. I'll read in English. But as it is written, eye has not seen, nor ear heard, neither have entered into the heart of man the things which God had prepared for them that love him. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿಯೂ ಹುಟ್ಟಲಿಲ್ಲ. God has already kept a big plan. ದೇವರು ನಿಮಗಾಗಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ. If you want that big plan, ಆ ದೊಡ್ಡ ಯೋಜನೆ ನಿಮ್ಮದಾಗಬೇಕು ಅಂದ್ರೆ you have to flee from youthful lust. ಯೌವನ ಅಭಿಲಾಷೆಗಳಿಂದ, ಆಸೆಗಳಿಂದ ಓಡಬೇಕು. You have to follow after righteousness and faith. ನೀತಿವಂತಿಕೆ, ನಂಬಿಕೆಯ ಹಿಂದೆ ಓಡಬೇಕು. You have to get this teaching. ಈ ಬೋಧನೆಗಳನ್ನು ಹಿಡ್ಕೊಳ್ಬೇಕು. Because the big plan is waiting for you. ಯಾಕಂದ್ರೆ ನಿಮಗಾಗಿ ಆ ದೊಡ್ಡ ಪ್ಲಾನ್, ಆ ದೊಡ್ಡ ಯೋಜನೆ ಕಾಯ್ತಾ ಇದೆ. Let me show one promise and close it. ಒಂದು ವಾಗ್ದಾನ ತೋರಿಸಿ ಮುಗಿಸ್ತೇನೆ. 1 Samuel 2nd chapter 1ನೇ ಸಾಮುವೇಲನು 2ನೇ ಅಧ್ಯಾಯ verse 8. 8ನೇ ವಾಕ್ಯ. 1 Samuel 2nd chapter 1ನೇ ಸಾಮುವೇಲನು 2ನೇ ಅಧ್ಯಾಯ 8ನೇ ವಾಕ್ಯ. 2nd chapter verse 8. He riseth up the poor out of the dust, and lifteth up the beggar from the dunghill, to set them among princes, and to make them inherit the throne of glory. For the pillars of the earth are Lord's, and he has set the word upon them. ಆತನು ದೀನನನ್ನು ಧೂಳಿಯಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳಿರಿಸಿ, ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. You should understand your father. ನಿಮ್ಮ ತಂದೆಯನ್ನು ಅರ್ಥ ಮಾಡ್ಕೊಳ್ಳಿ. The purpose you are born again is not to live an ordinary life. ನೀವು ಹೊಸದಾಗಿ ಹುಟ್ಟಿರುವುದು ಸಾಧಾರಣ ಜೀವನ ಜೀವಿಸುವುದಕ್ಕಾಗಿ ಅಲ್ಲ. He is the God who rises up the poor from the dust. ಆತನು ಬಡವರನ್ನು, ದೀನರನ್ನು ಧೂಳಿನಿಂದ ಎತ್ತುವವನಾಗಿದ್ದಾನೆ. He lifts up the beggar from dunghill. ದರಿದ್ರನನ್ನು, ಭಿಕ್ಷಕನನ್ನು ತಿಪ್ಪೆಯಿಂದ ಎಬ್ಬಿಸುವವನು. Poor people and beggar, God will lift them up. ಬಡವರು ಮತ್ತು ಭಿಕ್ಷಕರನ್ನು ದೇವರು ಎಬ್ಬಿಸ್ತಾನೆ. You know from where? ಎಲ್ಲಿಂದ ಗೊತ್ತಾ? From that dirt. ಆ ಧೂಳಿನಿಂದ. Hallelujah. ಹಲ್ಲೆಲೂಯಾ. From the dunghill. ಆ ತಿಪ್ಪೆಯಿಂದ. Lift them up and do what? ಎತ್ತಿ ಏನ್ ಮಾಡ್ತಾರೆ? Make them to sit with princes. ಆತನು ಪ್ರಭುಗಳೊಂದಿಗೆ, ರಾಜರೊಟ್ಟಿಗೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. Do you believe God can do this for you? ನಿಮಗೋಸ್ಕರ ದೇವರು ಇದನ್ನು ಮಾಡಬಹುದಂತ ನಂಬ್ತೀರಾ? God can lift up the beggar. God will definitely lift you up. ಭಿಕ್ಷಕರನ್ನು ದೇವರು ಎಬ್ಬಿಸಬಹುದಾದ್ರೆ ನಿಮ್ಮನ್ನು ಖಂಡಿತವಾಗಿ ಎಬ್ಬಿಸ್ತಾನೆ. Young man, don't waste your time. ಯವನಸ್ಥರೇ, ನಿಮ್ಮ ಸಮಯವನ್ನು ಕಳ್ಕೊಳ್ಬೇಡ್ರಿ, ವ್ಯರ್ಥ ಮಾಡಬೇಡ್ರಿ. You have to follow after righteousness, charity and faith. ನೀವು ನೀತಿವಂತಿಕೆ, ನಂಬಿಕೆ, ಪ್ರೀತಿಯನ್ನು ಹಿಂಬಾಲಿಸಬೇಕು. Say, I will follow after
righteousness, charity, and faith. ನನ್ನಿಂದ ಹೇಳ್ರಿ, ನೀತಿವಂತಿಕೆ, ನಂಬಿಕೆ, ಪ್ರೀತಿಯನ್ನು ನಾನು ಹಿಂಬಾಲಿಸ್ತೇನೆ. It should be clear. These teachings about righteousness, faith, and charity should be very clear for you. ನೀತಿವಂತಿಕೆ, ಪ್ರೀತಿ, ನಂಬಿಕೆ ಇದರ ಎಲ್ಲಾ ಬೋಧನೆಗಳು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇರಬೇಕು. That's why always I talk about faith, 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 faith. ಅದಕ್ಕಾಗಿ ನಾನು ಯಾವಾಗ್ಲೂ ನಂಬಿಕೆ 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 ಬಗ್ಗೆ ಮಾತಾಡ್ತೇನೆ. Always I talk about righteousness. ಯಾವಾಗ್ಲೂ ನೀತಿವಂತಿಕೆ ಬಗ್ಗೆ ಮಾತಾಡ್ತೇನೆ. You know, why we are talking? ಯಾಕೆ ನೀತಿವಂತಿಕೆ ಬಗ್ಗೆ ಮಾತಾಡ್ತಾ We ಇದ್ದೀವಿ? are putting horse before the cart. ಯಾಕಂದ್ರೆ ಮಾತಾಡುವುದರ ಮೂಲಕ ನಾವು ಕುದುರೆಯನ್ನು ಟಾಂಗಾಕ್ಕಿಂತ ಮುಂದೆ ಹಾಕಿದ ಹಾಗೆ, Holiness- ಗಾಡಿಯ ಮುಂದೆ ಹಾಕಿದ ಹಾಗೆ. Holiness is not a problem. ಪರಿಶುದ್ಧತೆ ದೊಡ್ಡ ಸಮಸ್ಯೆನೇ ಅಲ್ಲ. Hallelujah. If you listen to me, for you holiness is not a problem. ನೀವು ನಮ್ಮ ಬೋಧನೆಗಳನ್ನು ಕೇಳಿದ್ರೆ ನಿಮಗಾಗಿ ಪರಿಶುದ್ಧತೆ ಸಮಸ್ಯೆನೇ ಆಗಿರಲ್ಲ. If you listen to another 10 people who says don't do, don't do, don't do, you are putting cart before the horse. You will have a problem. ಆದ್ರೆ ಎಲ್ಲ ಬೇರೆ 10 ಜನರು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಇದು ಮಾಡು ಅಂತ ಹೇಳಿರೋ ಮಾತನ್ನ ಕೇಳಿದ್ರೆ ನೀವು ಟಾಂಗಾದಲ್ಲಿ ಆ ಕುದುರೆಯನ್ನು ಹಿಂದೆ ಹಾಕಿದ ಹಾಗೆ ಆಗ್ತದೆ. Legalism will not help you to live a holy life. ಕಾರ್ಯಗಳಲ್ಲಿ ಬೀಳುವುದು, ಅದರಲ್ಲಿ ಜೀವಿಸುವುದು ನಿಮಗೆ ಪರಿಶುದ್ಧರಾಗಿ ಜೀವಿಸುವಂತೆ ಸಹಾಯವೇ ಮಾಡಲ್ಲ. Running from unclean things will not help you. ಅಶುದ್ಧ ವಿಷಯಗಳಿಂದ ಓಡುವುದು ಕೂಡ ಸಹಾಯ ಮಾಡಲ್ಲ. Run, ಓಡ್ರಿ, but follow after righteousness, charity, and faith. ಆದ್ರೆ ನೀತಿವಂತಿಕೆ, ನಂಬಿಕೆ, ಪ್ರೀತಿಯನ್ನು ಹಿಂಬಾಲಿಸಿ. Do you know why? ಯಾಕೆ ಗೊತ್ತಾ? No eye has seen, no ear has heard, no mind has received such a big plan God has prepared for you. ಯಾಕೆಂದ್ರೆ ಯಾವ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಯಾರ ಹೃದಯದಲ್ಲಿ ಭಾವನೆಯೂ ಬರಲಿಲ್ಲ ಅಂತ ದೊಡ್ಡ ಸುಂದರವಾದ ಯೋಜನೆಯನ್ನು ದೇವರು ನಿಮಗಾಗಿ ಸಿದ್ಧ So ಮಾಡಿಟ್ಟಿದ್ದಾರೆ. I encourage you, ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ, don't miss one service in the church. ಸಭೆಯಲ್ಲಿ ಒಂದು ಆರಾಧನೆ ಕೂಡ ತಪ್ಪಿಸ್ಕೊಳ್ಬೇಡ್ರಿ. That is what following after righteousness, charity, and faith. ನೀತಿ, ನಂಬಿಕೆ, ಪ್ರೀತಿಯನ್ನು ಹಿಂಬಾಲಿಸುವುದು ಇದೇ ಆಗಿದೆ. And God will help you to achieve the dreams what He gives. ನಿಮಗೆ ದೇವರು ಕೊಟ್ಟಿರುವಂತಹ ಕನಸುಗಳನ್ನು ಸಾಧಿಸುವಂತೆ ಆತನ ಸಹಾಯ I'll ಮಾಡ್ತಾರೆ. tell you, my friend, at the end of the some years, you will come to know you have climbed up. You have come up in life. Still, you will dream big. ಕೆಲವು ವರ್ಷಗಳಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನಂದ್ರೆ ನಾನು ಮೇಲಕ್ಕೆ ಬಂದಿದ್ದೇನೆ, ನನ್ನ ಸ್ಥಿತಿಯಿಂದ ಮೇಲೆ ಏರಿದ್ದೇನೆ, ಆಮೇಲೆ ಇನ್ನೂ ದೊಡ್ಡ ಕನಸುಗಳನ್ನು ಕಾಣ್ತೀರಾ. Keep dreaming big, big, big with this God. You will not even bother about this petty temptations. ದೊಡ್ಡ 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 ಕನಸುಗಳನ್ನು ಈ ದೇವರೊಟ್ಟಿಗೆ ಕಾಣ್ತಾ ಹೋಗುವಾಗ ಈ ಚಿಕ್ಕದಾಗಿರುವಂತ ಈ ಶೋಧನೆಗಳ ಬಗ್ಗೆ ನೀವು ಯೋಚನೆ ಮಾಡಲ್ಲ. Temptations will come. ಶೋಧನೆಗಳು I'm not ಬರ್ತವೆ. saying it will not come. Every boy will have, every girl will have. ಶೋಧನೆಗಳು ಬರಲ್ಲ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಹುಡುಗಿಗೆ ಬರ್ತದೆ. But the plan is big. ಆದ್ರೆ ದೇವರು ನಿನ್ಗಾಗಿ ಇಟ್ಟಿರುವ ಯೋಜನೆ ದೊಡ್ಡದಾಗಿದೆ. God will lift you up to make you to sit with the princess. ಆ ರಾಜರೊಟ್ಟಿಗೆ, ರಾಜಕುಮಾರನೊಟ್ಟಿಗೆ ಕೂಡುವಂತೆ ಮಾಡ್ತಾನೆ. Who knows? One time will come, you will have a breakfast with Prime Minister. ಯಾರಿಗ್ ಗೊತ್ತು, ಒಂದಿನ ಬರ್ತದೆ ಪ್ರಧಾನ ಮಂತ್ರಿಯೊಟ್ಟಿಗೆ ನೀವು ನಾಷ್ಟ ಮಾಡುವಂತೆ. Hallelujah. Hallelujah. Follow after righteousness, faith, and charity. ನಂಬಿಕೆ, ನೀತಿವಂತಿಕೆ ಮತ್ತು ಪ್ರೀತಿಯ ಹಿಂದೆ ಹಿಂಬಾಲಿಸಿ. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡ. Every eye be closed. ಪ್ರತಿಯೊಂದು ಕಣ್ಣು The ಮುಚ್ಚ. foundation for our holiness, Christ is our sanctification. ನಮ್ಮ ಪರಿಶುದ್ಧತೆಗಾಗಿ ಇರುವಂತ ಬುನಾದಿ ಏನಂದ್ರೆ ಕ್ರಿಸ್ತನು ನಮ್ಮ ಶುದ್ಧೀಕರಣವಾಗಿದ್ದಾನೆ. We believe it. ನಾವು ಅದರಲ್ಲಿ ನಂಬ್ತೇವೆ. Because we believe, ಆದ್ರೆ ನಂಬುವ ಕಾರಣ we are in Christ. ನಾವು ಕ್ರಿಸ್ತನಲ್ಲಿದ್ದೇವೆ. We talk like Christ. ಕ್ರಿಸ್ತನ ಹಾಗೆ We ಮಾತಾಡ್ತೇವೆ. see like Christ. ಕ್ರಿಸ್ತನ ಹಾಗೆ ನೋಡ್ತೇವೆ. We behave like Christ. ಕ್ರಿಸ್ತನ ಹಾಗೆ ವರ್ತಿಸ್ತೇವೆ. And keep that big dream in front of you. ನಿಮ್ಮ ಮುಂದೆ ಆ ದೊಡ್ಡ ಕನಸನ್ನು ಇಡ್ರಿ. Holiness is very easy. ಪರಿಶುದ್ಧತೆಯು ಬಹಳ ಸುಲಭವಾಗಿದೆ. He made it possible for you. ಆತನು ನಿಮಗಾಗಿ ಅದನ್ನು ಸುಲಭವಾಗಿ ಮಾಡಿದ್ದಾನೆ, ಸಾಧ್ಯವಾಗಿ ಮಾಡಿದ್ದಾನೆ. Abba, Father, in Jesus' name we come before you. ಅಪ್ಪ, ತಂದೆ, ಯೇಸುವಿನ ಹೆಸರಿನ ಮುಂದೆ ಬರ್ತೇವೆ. I pray for everyone. ಪ್ರತಿಯೊಬ್ಬರಿಗಾಗಿ I ಪ್ರಾರ್ಥಿಸ್ತೇನೆ. declare Christ is the sanctification. ನಾನು ಘೋಷಿಸ್ತೇನೆ, ಕ್ರಿಸ್ತನು ಅವರ ಶುದ್ಧೀಕರಣವಾಗಿದ್ದಾನೆ. Thank you. You have put all of us in Christ. ನಮ್ಮೆಲ್ಲರನ್ನು ಕ್ರಿಸ್ತನೊಳಗೆ ಹಾಕಿದೆ, ಅದಕ್ಕಾಗಿ ಸ್ತೋತ್ರ. Thank you. You will sanctify us.
preserve our spirit, soul and body Amen. till the second coming of Lord Jesus Christ. ನಮ್ಮನ್ನು ಶುದ್ಧಿ ಮಾಡಿ ಯೇಸುವಿನ ಎರಡನೇ ಬರಣದವರೆಗೆ ನಮ್ಮ ಆತ್ಮ ಪ್ರಾಣ ಶರೀರಗಳನ್ನು ಸಂರಕ್ಷಿಸುತ್ತಿ ಅದಕ್ಕಾಗಿ ಸ್ತೋತ್ರ. I pray, Lord, Father, you will give the grace to follow after righteousness, faith and charity. ನಂಬಿಕೆ, ನೀತಿವಂತಿಕೆ, ಪ್ರೀತಿಯ ಹಿಂದೆ ಹಿಂಬಾಲಿಸುವಂತೆ ಅವರಿಗೆ ಕೃಪೆಯನ್ನು ಕೊಡ್ತಿ ಅದಕ್ಕಾಗಿ ಸ್ತೋತ್ರ. And have a big dreams in life. ಮತ್ತು ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಇಟ್ಕೊಳ್ಳುವಂತೆ They will live a holy life for you. ಅವರು ನಿನಗಾಗಿ ಪರಿಶುದ್ಧರಾಗಿ ಜೀವಿಸ್ತಾರೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. Amen.